ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಜಿಮ್ನಾಸ್ಟಿಕ್ ಕ್ರೀಡೆ ಭಾರತದಲ್ಲಿ ಬೆಳೆದು ಬಂದ ಹಾದಿ ವಿಷಯದ ಕುರಿತು ಸ್ಪೋರ್ಟ್ಸ್ ಪ್ರಮೋಷನ್ ಅಸೋಸಿಯೇಷನ್ನ ಸ್ಥಾಪಕರು ಹಾಗೂ ಜಿಮ್ನಾಸ್ಟಿಕ್ ಕೋಚ್ ಮನೋಹರ್ ಕಾಮತ್ ಅವರೊಂದಿಗೆ ಸಂವಾದ. ಜಿಮ್ನಾಸ್ಟಿಕ್ ಕ್ರೀಡೆ ಭಾರತದಲ್ಲಿ ಹೇಗೆ ಬೆಳೆದು ಬಂತು, ಹಾಗೆ ಕರ್ನಾಟಕದಲ್ಲಿ ಜಿಮ್ನಾಸ್ಟಿಕ್ ಕ್ರೀಡೆಯ ಬೆಳವಣಿಗೆಯ ಕುರಿತಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಸ್ಪೋರ್ಟ್ಸ್ ಪ್ರಮೋಷನ್ ಅಸೋಸಿಯೇಷನ್ನ ಸ್ಥಾಪಕರು ಹಾಗೂ ಜಿಮ್ನಾಸ್ಟಿಕ್ ಕೋಚ್ ಆದ ಮನೋಹರ್ ಕಾಮತ್ ಅವರು. ಮನೋಹರ್ ಕಾಮತ್ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದ ಮೇಡಮ್. ಮನೋಹರ್ ಅವರೇ, ಜಿಮ್ನಾಸ್ಟಿಕ್ ಕ್ರೀಡೆ ಯಾವ ದೇಶದ್ದು? ನನಗೆ ತಿಳಿದಿರೋ ಮಟ್ಟಿಗೆ ಜರ್ಮನಿಯಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಆಗ್ಬೇಕಾದ್ರೆ ಜನಕ್ಕೆ ಸೋಲ್ಜರ್ಸ್ ಅನ್ನ ಟ್ರೈನ್ ಮಾಡೋದಕ್ಕೆ ಕುದುರೆಗಳು ಸಿಗ್ತಾ ಇರ್ಲಿಲ್ಲ. ಆವಾಗ ಅವರಿಗೆ ಅದನ್ನ ಹತ್ತಿ ಇಳಿಯುವಂತ ಒಂದು ಸ್ಕಿಲ್ ಅನ್ನು ಡೆವಲಪ್ ಮಾಡೋದಕ್ಕೆ ಜಿಮ್ನಾಸ್ಟಿಕ್ಸ್ ಅನ್ನ ಅಲ್ಲಿ ಶುರು ಮಾಡಿದ್ರು ಅಂತ ಒಂದು ಇತಿಹಾಸ ಇದೆ. ಸೊ ಜರ್ಮನಿಯಲ್ಲಿ ಜಿಮ್ನಾಸ್ಟಿಕ್ಸ್ ಆಕ್ಚುಲಿ ಗಾಟ್ ಇನಿಷಿಯೇಟೆಡ್. ಅದಾದ್ಮೇಲೆ ಇಟ್ ಹಾಸ್ ಅಂಡರ್ಗಾನ್ ಫಿನಾಮಿನಲ್ ಚೇಂಜಸ್. ಈಗ ನಾನ್ ನೋಡಿದ್ರೆ ನನ್ನ ಕಳೆದ 50 ವರ್ಷದಲ್ಲಿ ನಾನಿದ್ದಾಗಿಂದ 50 ವರ್ಷದಿಂದ ಹೆಂಗಿತ್ತು ಜಿಮ್ನಾಸ್ಟಿಕ್ಸ್, ಇವತ್ತು ಆತರ ಇಲ್ಲ, ತುಂಬಾ ಮುಂದೆ ಹೋಗ್ಬಿಟ್ಟಿದೆ. ಮನೋಹರ್ ಅವರೇ, ಈ ಜಿಮ್ನಾಸ್ಟಿಕ್ ಅಲ್ಲಿ ಆಸಕ್ತಿ ಬರ್ಲಿಕ್ಕೆ ಕಾರಣ ಏನು ನಿಮಗೆ? ನಾನು ಆಕ್ಚುಲಿ ನನ್ನ SLC ಪರೀಕ್ಷೆ ಆದ್ಮೇಲೆ ಬಾಡಿ ಬಿಲ್ಡಿಂಗ್ ಮಾಡಬೇಕು ಅಂತ ನಾನು ರಾಷ್ಟ್ರೋತ್ತನ ಶಾರೀರಿಕ ಶಿಕ್ಷಾ ಕೇಂದ್ರಕ್ಕೆ ಹೋದಾಗಲ್ಲ ಅವರು ನನ್ನ ನೋಡಿ ಹೇಳಿದ್ರು, ನೀನು ಜಿಮ್ನಾಸ್ಟಿಕ್ಸ್ ಈಗ ಶುರು ಆಗ್ತಾ ಇದೆ ಅಲ್ಲಿ ನೀನು ಮಾಡು, ನಿಂಗೆ ಒಳ್ಳೇದಾಗುತ್ತೆ ಅಂತ. ಸೇರಿದ ಮೇಲೆ ಪ್ರಯತ್ನಗಳೆಲ್ಲ ನಡೀತಾ ಇದ್ದಾಗ ನನ್ನ ಜೊತೆ ಇರುವಂತ ನನ್ನ ಸಹೋದ್ಯೋಗಿಗಳು ಯಾರಿದ್ರು ಅವರೆಲ್ಲರೂ ನನ್ನ ಹೆಲ್ಪ್ ಇಂದ ಅವರೆಲ್ಲ ಖುಷಿಯಾಗಿದ್ರು. ಆ ರೀತಿಯಲ್ಲಿ ನಾನು ತರಬೇತಿಗೆ ಕ್ರೀಡೆಗೆ ಬಂದೆ ಅಷ್ಟೇ. ಈ ಒಂದು ಸಂಸ್ಥೆಯನ್ನ ಕಟ್ಟಬೇಕು ಅಂತ ಯಾಕೆ ಅನಿಸ್ತು, ಜಿಮ್ನಾಸ್ಟಿಕ್ ಸಂಸ್ಥೆ? ನಾನೊಬ್ಬ ಬೇಸಿಕಲಿ ಈಗ ಇಂಜಿನಿಯರ್, 3 MNCಯಲ್ಲಿ ಕೆಲಸ ಮಾಡಿದವನು. ದುಡ್ಡಿನ ಅಗತ್ಯ ನನಗೆ ಇರಲಿಲ್ಲ. ಇವತ್ತಿಗೂ ನಾವು ನಮ್ಮ ಸೆಂಟ್ರಲ್ಲಿ 25 ರೂಪಾಯಿಗೆ ನಾವು ಟ್ರೈನ್ ಮಾಡೋದು. ನಾವು ತಗೊಳ್ಳೋದು ಬರೀ 25 ರೂಪಾಯಿ ತಿಂಗಳಿಗೆ. ಯಾಕೆ ಅಂದ್ರೆ ನಮ್ಗೇನು ಅನ್ಸುತ್ತೆ ಅಂದ್ರೆ, ಒಬ್ಬ ಬೆಂಚ್ ಕಾರಲ್ಲಿ ಬರ್ಬೋದು ಅಥವಾ ಒಂದು ಕೆಲಸದ ಆಡಿನ ಮಗ ಇರ್ಬೋದು, ಕೌಶಲ್ಯತೆ ಇದ್ರೆ ಅವನಿಗೆ ನಾವು ಪ್ರಮೋಟ್ ಮಾಡಬೇಕು. ನಾವೇನಾರ ದುಡ್ಡನ್ನು ಚಾರ್ಜ್ ಮಾಡಿದ್ರೆ ಯಾರು ನಮ್ಗೆ ದುಡ್ಡು ಕೊಡ್ತಾರೋ ಅವ್ರು ಡಿಮಾಂಡ್ ಮಾಡ್ತಾರೆ. ಬಟ್ ಇದಕ್ಕೆ ಬೇಕಾಗುವ ಪರಿಕರಗಳು ದುಡ್ಡು ಕೊಟ್ಟೆ ತಗೋಬೇಕಲ್ಲ ಸರ್? ಹೌದು, ಅದನ್ನೇ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಯಾಕೆಂದ್ರೆ ನಾವು ಜಯನಗರದಲ್ಲಿ ಒಂದು ಒಳ್ಳೆ ಫೆಸಿಲಿಟಿ ಕ್ರಿಯೇಟ್ ಮಾಡೋಣ ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಮನೋಹರ್ ಕಾಮತ್ ಅವರೇ, ಏರೋಬಿಕ್ಸ್ ಇವೆಲ್ಲ ಹೇಳ್ತಾರಲ್ಲ, ಹಾಗೆ ಜಿಮ್ನಾಸ್ಟಿಕ್ ಅನ್ನೋದು ಏನದು? ಸಾಮಾನ್ಯ ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳೋದಾದ್ರೆ, ಜಿಮ್ನಾಸ್ಟಿಕ್ ಅನ್ನೋದು ಮದರ್ ಆಫ್ ಆಲ್ ಸ್ಪೋರ್ಟ್ಸ್ ಅಂತ ಹೇಳ್ತಾರೆ. ಯಾಕೆಂದ್ರೆ ಅದರಲ್ಲಿ ದೇಹದಾಢ್ಯತೆ ಏನಿದೆ ಇಡೀ ದೇಹಕ್ಕೆ ಅದು ಅನ್ವಯಿಸುತ್ತೆ, ಒಂದು ಪರ್ಟಿಕ್ಯುಲರ್ ಏರಿಯಾಗ ಮಾತ್ರ ಅಲ್ಲ. ಅದರಿಂದ ಜಿಮ್ನಾಸ್ಟಿಕ್ಸ್ ಅಲ್ಲಿ ಮೈಂಡ್ ಅಂಡ್ ಬಾಡಿ ಕೋಆರ್ಡಿನೇಷನ್ ಇಸ್ ವೆರಿ ಹೈ. ಇಟ್ಸ್ ಅ ಹೈಲಿ ರಿಸ್ಕ್ ಡ್ರಿವನ್. ಅಂದ್ರೆ ಸಿಕ್ಕಾಪಟ್ಟೆ ಇದರಲ್ಲಿ ಶ್ರಮತೆ ಇರಬೇಕು. ಮನಸ್ಸು ಮತ್ತೆ ದೇಹದ ಕೋಆರ್ಡಿನೇಷನ್ ಏನಿದೆ ಅದು ಭಾರಿ ಇಂಪಾರ್ಟೆಂಟ್. ಅದರಿಂದ ಒಬ್ರು ಜಿಮ್ನಾಸ್ಟ್ ಆದ್ರೆ ಅವ್ರು ತುಂಬಾ ಒಳ್ಳೆ ಕ್ರಿಕೆಟರ್ ಆಗ್ಬೋದು, ಅವರು ಒಳ್ಳೆ ವಾಲಿಬಾಲ್ ಪ್ಲೇಯರ್ ಆಗ್ಬೋದು, ಒಂದು ಒಳ್ಳೆ ಸ್ಪ್ರಿಂಗ್ ಬೋರ್ಡ್ ಡೈವಿಂಗ್ ಎಕ್ಸ್ಪರ್ಟ್ ಆಗ್ಬೋದು. ನಾವು ನೋಡಿರೋ ಪ್ರಕಾರ ಜಿಮ್ನಾಸ್ಟಿಕ್ ಯಾರ್ಯಾರು ಅವರ ಬಾಲ್ಯದಲ್ಲಿ ಆಡಿದಾರೋ ಅವರೆಲ್ಲ ಮುಂದೆ ಬೇರೆ ಬೇರೆ ಕ್ರೀಡೆಗಳಲ್ಲಿ ಚೆನ್ನಾಗಿದ್ದಾರೆ. ಸುಮ್ನೆ ಒಂದು ಹೆಸರು ತಗೋಬೇಕು ಅಂದ್ರೆ ಡಾಕ್ಟರ್ ಕ್ಯಾಥಿ ಬಕಾರಿಯಾ ಅಂತಿದ್ದಾರೆ. ಅವರು ಸುಮಾರು 15 ವರ್ಷ ಜಿಮ್ನಾಸ್ಟಿಕ್ಸ್ ಮಾಡಿದ್ರು. ಆಮೇಲೆ ಅವರು ಪೋಲ್ ವಾಲ್ಟ್ ಅದಕ್ಕೆ ಸಾಧನೆ ಮಾಡಿದ್ರು, ನ್ಯಾಷನಲ್ ರೆಕಾರ್ಡ್ ಮಾಡಿದ್ರು ಅವರು ಖಾಲಿ 1-2.5 ವರ್ಷದಲ್ಲಿ ವುಮೆನ್ಸ್ ಅಲ್ಲಿ. ಯಾಕಾಯ್ತು ಅಂದ್ರೆ ಅವರಿಗೆ ಬೇಸಿಕ್ ವಾಸ್ ಜಿಮ್ನಾಸ್ಟಿಕ್ಸ್ ಅಲ್ಲಿ 7 ಡಿಸಿಪ್ಲಿನ್ಸ್ ಇದೆ. ಮೋಸ್ಟ್ ಪಾಪ್ಯುಲರ್ ಯಾವುದು? ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಅಂತ. ಜನರಲಿ ಒಂದು 6 ಆಪರೇಟರ್ಸ್ ಹುಡುಗರಿಗಿರುತ್ತೆ, 4 ಆಪರೇಟರ್ಸ್ ಹುಡುಗಿಯರಿಗಿರುತ್ತೆ. ಅದು ಬಿಟ್ರೆ ನೆಕ್ಸ್ಟ್ ರಿಥಮಿಕ್ ಜಿಮ್ನಾಸ್ಟಿಕ್ಸ್ ಅಂತಿದೆ. ಬಾಲು, ಹೂಪು, ರಿಬ್ಬನ್ನು, ಕ್ಲಬ್ಸ್, ಇದು ಬರೀ ಹುಡುಗಿಯರಿಗೆ ಸೀಮಿತವಾಗಿದೆ. ನೆಕ್ಸ್ಟ್ ತಗೊಂಡ್ರೆ ನಾವು ಆಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ಸ್ ಅಂತಿದೆ, ವೇರ್ ಬ್ಯಾಲೆನ್ಸ್ ಅಂಡ್ ಡೈನಾಮಿಕ್ಸ್. ಬಾಡಿಯಲ್ಲಿ ಸಿಕ್ಕಾಪಟ್ಟೆ ಬ್ಯಾಲೆನ್ಸ್ ಬೇಕು ಅದಕ್ಕೆ, ಅದು ತುಂಬಾ ಕಷ್ಟದ ಡಿಸಿಪ್ಲಿನ್. ಅದಾದ್ಮೇಲೆ ಏರೋಬಿಕ್ ಜಿಮ್ನಾಸ್ಟಿಕ್ಸ್ ಅಂತಿದೆ. ಇಲ್ಲಿ ಬೇರೆ ಏರೋಬಿಕ್ಸ್ ತರ ಅಲ್ಲ, ಅದು ಸ್ಪೋರ್ಟ್ಸ್ ಅಲ್ಲಿ ಬೇಸಿಕ್ 7 ಸ್ಟೆಪ್ಸ್ ಏನ್ ಯೂಸ್ ಮಾಡ್ತಾರೆ ಅದನ್ನ ಉಪಯೋಗಿಸ್ಕೊಂಡು ನೀವು ನಿಮ್ಮ ಪ್ರದರ್ಶನ ಮಾಡಬೇಕು. ಅದರಲ್ಲಿ ಡೈನಾಮಿಕ್ಸ್ ಇದೆ, ಫ್ಲೆಕ್ಸಿಬಿಲಿಟಿ ಇರುತ್ತೆ, ಕ್ರಿಯೇಟಿವಿಟಿ ಇರುತ್ತೆ. ತುಂಬಾ ಕಷ್ಟ. ಒಂದು ರೊಟೀನ್ ಮಾಡಿ ನಿಲ್ಲದಕ್ಕೂ ನಿಮ್ಗೆ ಎನರ್ಜಿ ಇರಲ್ಲ, ಅಷ್ಟು ಡಿಮಾಂಡಿಂಗ್ ಆಗಿರುತ್ತೆ. ಅದಾದ್ಮೇಲೆ ಟ್ರಾಂಪಲಿನ್ ಅಂತಿದೆ. ಟ್ರಾಂಪಲಿನ್ ಬೇಸಿಕ್ ಆಗಿ ಸೇಮ್ ಆಸ್ ಆರ್ಟಿಸ್ಟಿಕ್ ಫ್ಲೋರ್ ಅಲ್ಲಿ ಏನಿರುತ್ತೋ ಅದೇ ತರದ ಎಲಿಮೆಂಟ್ ಇರುತ್ತೆ, ಬಟ್
ಟ್ರಾಂಪೋಲಿನ್ ಯಾವತ್ತು ಏನು ಅಂದ್ರೆ ಈವನ್ ಎ ಸ್ಮಾಲೆಸ್ಟ್ ಎರರ್ ಇಟ್ ಮ್ಯಾಗ್ನಿಫೈಸ್. ಯಾಕೆಂದ್ರೆ ಅದು ಪುಷ್ ಅಷ್ಟು ಜಾಸ್ತಿ ಕೊಡ್ತಾ ಇರುತ್ತೆ. ಒಂದು ಸ್ಮಾಲ್ ಇಂಬ್ಯಾಲೆನ್ಸ್ ಇಟ್ ವಿಲ್ ಥ್ರೋ ಯು ಟು ದ ಸೈಡ್. ಅದರಿಂದ ಟ್ರಾಂಪೋಲಿನ್ ಈಸ್ ಆಲ್ಸೋ ವೆರಿ ಹೈಲಿ ಆಕ್ಯುರೇಟ್ ಸ್ಪೋರ್ಟ್ಸ್. ಅದಾದ್ಮೇಲೆ ಟಂಬ್ಲಿಂಗ್ ಅಂತಿದೆ, ಒಂದು ಫುಲ್ ಲೆಂತ್ಗೆ ಸ್ಟ್ರಿಪ್ ಫ್ಲೋರ್ ಹಾಕಿರ್ತಾರೆ, ಅದರಲ್ಲಿ ನೀವು ನಿಮ್ಮ ಕೌಶಲ್ಯತೆಯನ್ನು ತೋರಿಸ್ಬೇಕು. ಅದನ್ನು ಭಾರಿ ಕಷ್ಟ ಒಂದು ಲೆಂತ್ ಅಲ್ಲಿ ಮಾಡೋದು. ಅದಾದ್ಮೇಲೆ ಈಗ ಪಾರ್ಕೋರ್ ಅಂತ ಬಂದಿದೆ, ಅಂದ್ರೆ ಫ್ರೀ ರನ್ ಅಂತಾರಲ್ಲ, ಈ ಬಿಲ್ಡಿಂಗ್ ಎಲ್ಲ ಕ್ರಾಸ್ ಮಾಡ್ತಾರಲ್ಲ, ಅಬ್ಸ್ಟಕಲ್ ಕ್ರಾಸಿಂಗ್, ಆ ತರದನ್ನು ಈಗ ಜಿಮ್ನಾಸ್ಟಿಕ್ಗೆ ಅಳವಡಿಸ್ಕೊಂಡಿದ್ದಾರೆ. ಈ ಎಲ್ಲದಕ್ಕೂ ಬೇಸಿಕ್ ಆರ್ಟಿಸ್ಟಿಕ್ ಇಂದಾನೆ ಹೋಗ್ತಾರೆ, ಆದ್ರೆ ರಿಥಮಿಕ್ ಮಾತ್ರ ಹೈ ಫ್ಲೆಕ್ಸಿಬಿಲಿಟಿ ಡ್ರಿವನ್. ನೀವು ಹೇಳಿದ್ರಿ ರಿದಮಿಕ್ ಆಗ್ಲಿ ಯಾವುದೇ ಆಗ್ಲಿ ನಮಗೆ ಒಂದು ದೈಹಿಕವಾಗಿ ಸಾಮರ್ಥ್ಯ ಇರಬೇಕು ಅಂತ ಹೇಳಿದ್ರಿ. ಈಗ ದೈಹಿಕವಾಗಿ ಸಾಮರ್ಥ್ಯ ಇರ್ಬೇಕಂತಂದ್ರೆ ನಮ್ಮ ದೇಹ ರಬ್ಬರ್ ಹಾಗೆ ನಮ್ಮ ಮಾತು ಕೇಳ್ಬೇಕು, ಅಂದ್ರೆ ನಾವ್ ಹೇಗ್ ಹೇಳ್ತೀವಿ ಹಾಗೆ ಬೆಂಡ್ ಆಗ್ಬೇಕು. ಸೊ ಅದಕ್ಕೆ ಏನ್ ಮೇನ್ ಆಗಿ ಬೇಕಾಗಿರೋದು? ಯಾಕಂದ್ರೆ ಈಗ ಒಬ್ಬ ಜಿಮ್ನಾಸ್ಟಿಕ್ ಕಲಿಬೇಕಂತ ಬಂದ್ರೆ ಅವನಲ್ಲಿ ನೀವ್ ಏನ್ ನೋಡ್ತೀರಾ? ಜನರಲಿ ಏನ್ ಮಾಡ್ತೀವಿ ಅಂದ್ರೆ ನಮ್ಮಲ್ಲಿ ಬರುವಂತ ಪ್ರತಿ ಒಂದು ಪ್ರತಿಭೆಗೂ ನಾವು ಅವಕಾಶ ಕೊಡಬೇಕು ಅಂತ ನಮ್ಮ ಮನಸ್ಸು. ಯಾಕೆಂದ್ರೆ ಅವ್ರು ಜಿಮ್ನಾಸ್ಟಿಕ್ಸ್ ಇಲ್ಲದೆ ಇದ್ರು ಬೇರೆ ಕ್ರೀಡೆಗೆ ಹೋದ್ರೆ ಅವರಲ್ಲಿ ಯಶಸ್ಸು ಕಾಣಬೇಕು. ಅದರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರತಿಯೊಬ್ಬರಿಗೂ ಕೋರ್ ಸ್ಟ್ರೆಂಥನಿಂಗ್ ಅಂತ ಮಾಡ್ತೀವಿ. ಕೋರ್ ಸ್ಟ್ರೆಂಥನಿಂಗ್ ಮಾಡೋದ್ರಿಂದ ಅವರಲ್ಲಿ ಆಟೋಮೆಟಿಕ್ ದೇಹದಲ್ಲಿ ಬೇಕಾಗಿರುವಂತ ದಾಢ್ಯತೆ ಏನಿದೆ ಅದೆಲ್ಲಾನು ಡೆವಲಪ್ ಆಗ್ತಾ ಹೋಗುತ್ತೆ. ಬಟ್ ಇಟ್ ಟೇಕ್ಸ್ ಒಂದು 2-3 ವರ್ಷ ಗ್ಯಾರಂಟಿ ತಗೊಳುತ್ತೆ. ಅದಾದ್ಮೇಲೆ ನಾವೇನ್ ಮಾಡ್ತೀವಿ, ಈಗ ದೇಹ ದಾಢ್ಯತೆ ಇದ್ರೆ ಸಾಲದು, ಯಾಕಂದ್ರೆ ಜಿಮ್ನಾಸ್ಟಿಕ್ ಮಾಡೋದಕ್ಕೆ ಗಟ್ಟಿ ಮನಸ್ಸುನು ಬೇಕು. ಹುಡುಗನಿಗೆ ಗೊತ್ತಾಗುತ್ತೆ ಸ್ವಲ್ಪ ದಿನ ಆದ್ಮೇಲೆ ಇದನ್ನ ಮಾಡಿದ್ರೆ ನನ್ಗೆ ಏಟ್ ಬೀಳೋ ಚಾನ್ಸ್ ಇದೆ ಅಂತ. ಭಯದಿಂದಾನೇ ಬೇಕಾದಷ್ಟು ಎಲಿಮೆಂಟ್ ಅನ್ನ ಮಾಡೋದಕ್ಕೆ ತುಂಬಾ ಕಷ್ಟ ಪಡ್ತಾನೆ. ಇದೊಂದು ಡೇಂಜರಸ್ ಸ್ಪೋರ್ಟ್ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಒಬ್ಬ ವ್ಯಕ್ತಿ ಈಗ ನಾನು ಜಿಮ್ನಾಸ್ಟಿಕ್ ಕಲಿಬೇಕು ಅಂತ ಬಂದ್ರೆ ಗಟ್ಟಿ ಮನಸ್ಥಿತಿ ಇರಬೇಕು, ಮತ್ತೊಂದು ಪಾಲಕರು ಇದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಅದು ಅವನು ಶ್ರಮ ಪಟ್ಟಂಗೆ ಅವನಿಗೆ ಬಂದ್ಬಿಡುತ್ತೆ. ಯಾವಾಗ ಅವನಿಗೆ ಗೊತ್ತಾಗುತ್ತೋ ನಾನು ಕನ್ಸಿಸ್ಟೆಂಟ್ ಆಗಿ ಎವ್ರಿ ಟೈಮ್ ಮಾಡ್ತಾ ಇದ್ದೀನಿ ಅಂದ್ರೆ ಅವನ ಮೇಲೆನೆ ಅವನಿಗೆ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಸೊ ಓವರ್ ಎ ಟೈಮ್ ಓನ್ಲಿ ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಅದೇ ತರ ಜಿಮ್ನಾಸ್ಟಿಕ್ಸ್ ಅಲ್ಲೂ ಆಸ್ ದೆ ಕೀಪ್ ಡೂಯಿಂಗ್ ಅವ್ರ ಮೇಲೆ ಅವರಿಗೆ ಕಾನ್ಫಿಡೆನ್ಸ್ ಬಂದು ಅದನ್ನ ಮಾಡ್ತಾರೆ. ಆದ್ರೆ ಮೈಂಡ್ ಈಸ್ ವೆರಿ ಇಂಪಾರ್ಟೆಂಟ್. ಅದೇನ್ ಮಾಡುತ್ತೆ, ಬೇಕಾಷ್ಟು ಜನಕ್ಕೆ ಟ್ಯಾಲೆಂಟ್ ಇರುತ್ತೆ, ಸ್ಕಿಲ್ಸ್ ಇರುತ್ತೆ, ಆದ್ರೆ ಅವ್ರಿಗೆ ಅದು ಮಾಡುವಂತ ಮನಸ್ಸು ಇರಲ್ಲ, ಯಾಕಂದ್ರೆ ಹೆದರಿಕೆ ಇರುತ್ತೆ. ನಾವು ನಮ್ಮ ಸೆಂಟ್ರಲ್ಲಿ ಹೆಂಗ್ ಮಾಡ್ತೀವಿ ಅಂದ್ರೆ ಒಬ್ಬ ಜಿಮ್ನಾಸ್ಟ್ ಅನ್ನ ಸ್ಟಡಿ ಮಾಡ್ತೀವಿ. ಅವರು ಮಾಡೋದಕ್ಕೆ ಏನೇನ್ ದೇಹದ ಪ್ರಾಬ್ಲಮ್ಮ, ಮೈಂಡ್ ಪ್ರಾಬ್ಲಮ್ಮ ಅಂತವ್ರಿಗೆ ನಾವೇನ್ ಮಾಡ್ತೀವಿ, ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ಸ್ ಇಂದ ನಾವು ಬೇರೆ ಡಿವಿಷನ್ಸ್ಗೆ ಮೂವ್ ಮಾಡ್ತೀವಿ, ಡಿಸಿಪ್ಲಿನ್ಸ್ಗೆ ಮೂವ್ ಮಾಡ್ತೀವಿ. ಕೆಲವರು ಬೈ ಬರ್ತ್ ಒಳ್ಳೆ ಫ್ಲೆಕ್ಸಿಬಿಲಿಟಿ ಇರುತ್ತೆ, ಸೊ ಅಂತವ್ರನ್ನ ನಾವು ರಿಥಮಿಕ್ ಜಿಮ್ನಾಸ್ಟಿಕ್ ಹಾಕ್ತಿವಿ. ಓವರ್ ಫ್ಲೆಕ್ಸಿಬಿಲಿಟಿ ಇಸ್ ಆಲ್ಸೋ ನಾಟ್ ಗುಡ್ ಫಾರ್ ಮೆನಿ ಜಿಮ್ನಾಸ್ಟಿಕ್ ಡಿಸಿಪ್ಲಿನ್ಸ್. ಆರ್ಟಿಸ್ಟಿಕ್ ಎಲ್ಲ ಒಳ್ಳೇದಲ್ಲ ಅದು. ಯಾರಿಗೆ ತುಂಬಾ ಹೆದರಿಕೆ ಇರುತ್ತೋ ಅಂತವ್ರಿಗೆ ನಾವು ರಿಥಮಿಕ್ ಜಿಮ್ನಾಸ್ಟಿಕ್ಸ್, ಏರೋಬಿಕ್ಸ್ಗೆ ಆ ತರದಕ್ಕೆ ಹಾಕ್ತಿವಿ. ಯಾರ್ಯಾರಿಗೆ ಮನಸ್ಸಿನ ದೃಢತೆ ಇದೆಯೋ ದೇಹದ ದೃಢತೆ ಜೊತೆಗೆ ಅಂತವರಿಗೆ ನಾವು ಆರ್ಟಿಸ್ಟಿಕ್, ಆಕ್ರೋಬ್ಯಾಟಿಕ್ಸ್, ಟ್ರಾಂಪಲಿನ್ ಅಂತ ಕಡೆ ಹಾಕ್ತಿವಿ. ಮುಂಚೆ ಇದು ನಡೀತಾ ಇರ್ಲಿಲ್ಲ ನಮ್ಮಲ್ಲಿ, ಯಾಕಂದ್ರೆ ನಮ್ಗೆ ಈ ತರದ್ದು ಮಾಡಬಹುದು ಅನ್ನೋದು ನಮ್ಗೆ ಅರಿವಿರ್ಲಿಲ್ಲ. ಫಿಟ್ನೆಸ್ ಪಾಯಿಂಟ್ ಇಂದ ನಾವು ನಿಮ್ಗೆ ಜಿಮ್ನಾಸ್ಟಿಕ್ಸ್ ಅನ್ನ ಮದರ್ ಆಫ್ ಆಲ್ ಸ್ಪೋರ್ಟ್ಸ್ ಅಂತೀವಿ. ಯಾಕಂದ್ರೆ ಅದು 360 ಡಿಗ್ರಿ ಡೆವಲಪ್ಮೆಂಟ್. ಎವ್ರಿ ಪಾರ್ಟ್ ಆಫ್ ದಿ ಬಾಡಿ ಹ್ಯಾಸ್ ಟು ಬಿ ಪರ್ಫೆಕ್ಟ್. ಅಂದ್ರೆ ದೇಹದ ಇಂಚು ಸಹಿತ ಪರ್ಫೆಕ್ಟ್ ಆಗಿರ್ಬೇಕು. ಅಂತವ್ರು ಮಾತ್ರ ಜಿಮ್ನಾಸ್ಟಿಕ್ ಅನ್ನ ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯ ಇದೆ. ವೆರಾಸ್ ಶಟ್ಲ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಇದಕ್ಕೆಲ್ಲ ಲಿಮಿಟೆಡ್ ರಿಕ್ವೈರ್ಮೆಂಟ್ಸ್ ಇದೆ ಬಾಡಿದು. ಜಿಮ್ನಾಸ್ಟಿಕ್ಸ್ ಅಲ್ಲಿ ಲಿಮಿಟೆಡ್ ಅಲ್ಲ. ಎರಡನೇದು, ಜಿಮ್ನಾಸ್ಟಿಕ್ಸ್ ಈಸ್ ಹೈಲಿ ರಿಸ್ಕ್ ಡ್ರಿವನ್. ಇಟ್ ಈಸ್ ನಾಟ್ ದ ಸೇಮ್ ವಿತ್ ವಾಲಿಬಾಲ್ ಅಥವಾ ಕಬಡ್ಡಿ, ಶಟಲ್. ದೇ ಆರ್ ಸ್ಕಿಲ್ಡ್, ನಾಟ್ ಡಿಸ್ಕೌಂಟಿಂಗ್ ಇಟ್. ಅದರಲ್ಲಿ ಡೇಂಜರ್ಸ್ ಇಲ್ಲ, ಬಾರಿ ಲಿಮಿಟೆಡ್ ಆಗುತ್ತೆ ಇಂಜುರೀಸ್. ಇಲ್ಲಿ ಎವ್ರಿ ಡೇ ಚಾನ್ಸಸ್ ಇದೆ. ಎವ್ರಿ ಟೈಮ್ ಸಂಬಡಿ ಪರ್ಫಾರ್ಮ್ಸ್ ಈಸ್ ಸಸೆಪ್ಟಬಲ್. ಅದರ್ ಸ್ಪೋರ್ಟ್ಸ್ ಅಲ್ಲಿ ಆ ಸಸೆಪ್ಟಬಿಲಿಟಿ ಇಸ್ ವೆರಿ, ದ ಡಿಗ್ರಿ ಆಫ್ ಆಕ್ಸಿಡೆಂಟ್ಸ್ ಆರ್ ವೆರಿ ವೆರಿ ಲೋ, ಐ ವುಡ್ ಸೇ. ಅದರಿಂದ ಜಿಮ್ನಾಸ್ಟಿಕ್ಸ್ ಈಸ್ ಮದರ್ ಆಫ್ ಆಲ್ ಸ್ಪೋರ್ಟ್ಸ್ ಅಂತ ಅದರಿಂದ ನಾವು ಹೇಳ್ತೀವಿ. ಸರ್, ಈಗ ನೀವೇ ಹೇಳಿದ್ರಿ ರಿಸ್ಕಿ ಗೇಮು. ಸೊ ಈಗಾಗಲೇ ನಮ್ಮ ಪಾಲಕರು ನೀನು ಯಾವ ಸ್ಪೋರ್ಟ್ಸ್ ಬೇಡ, ಯಾಕೆ ಅಂದ್ರೆ ಒಂದು ಲೆವೆಲ್ಗೆ ಹೋಗೋವರಿಗೂ ಸ್ಪೋರ್ಟ್ಸ್ ಓಕೆ, ಅಂದ್ರೆ ನ್ಯಾಷನಲ್ ಅಥವಾ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದ್ಮೇಲೆ ಅವರಿಗೆ ಒಂದು ಭವಿಷ್ಯದ ಭದ್ರತೆ ಕಾಣಿಸ್ತದೆ ಆಟಗಾರರಿಗೆ. ಅಲ್ಲಿವರೆಗೂ ಸಾಗೋ ದಾರಿ ಬಹಳ ದೂರ ಇರ್ತದೆ, ಕಠಿಣವಾಗಿದೆ. ಅದಕ್ಕೆ ಅವ್ರೇನಂತಾರೆ, ಯಾಕೆ ಎಜುಕೇಶನ್ ಅಲ್ಲೇ ಮುಂದೆ ಹೋಗು. ಸೊ ನೀವು ಒಬ್ಬ ಜಿಮ್ನಾಸ್ಟಿಕ್ ನ ಒಂದು ಸ್ಪೋರ್ಟ್ ಆಗಿ ತಗೋಬೇಕು ಅಂತ ಯಾವ ಒಂದು ಉದ್ದೇಶದಿಂದ ಹೇಳ್ತೀರಿ? ಒಂದು ಸ್ಟಡಿ ಆಗಿದೆ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ. ಅದೇನ್ ಹೇಳುತ್ತೆ ಅಂದ್ರೆ ಜಿಮ್ನಾಸ್ಟಿಕ್ಸ್ ಮಾಡಿದವರು ವೆರಿ ಶಾರ್ಪ್, ಅವ್ರ ಸ್ಟಡೀಸ್ ಅಲ್ಲೂ ಚೆನ್ನಾಗಿದ್ದಾರೆ ಅಂತ. ನಮ್ಮ ಅನುಭವನೂ ಅದೇ. ನನ್ನ ಜೊತೆಗಿರುವಂತ ಪ್ರತಿಯೊಂದು ಪ್ರತಿಭೆನೂ ಡಾಕ್ಟರ್ಸು, ಇಂಜಿನಿಯರ್ಸು, ಅಡ್ವೊಕೇಟ್ಸು, ಆಡಿಟರ್ಸು
ಇಂಥ ಒಳ್ಳೆ ಒಳ್ಳೆ ಪ್ರೊಫೆಷನ್ಗೆ ಹೋದವರಿದ್ದಾರೆ. ಆ್ಯಕ್ಚುಲಿ ಮುಂಚೆ ಅದೊಂದು ಕಾನ್ಸೆಪ್ಟ್ ಇತ್ತು, ನೀನೇನು ಓದಲ್ವಾ ಸರಿಗೆ, ಹೋಗಿ ಆಟ ಆಡು ಅಂತ. ಆಟ ಅನ್ನೋದು ಖಾಲಿ ದೈಹಿಕ ಅಲ್ಲ, ಅದು ಮಾನಸಿಕವಾಗಿ ಕೊಡುವಂಥ ಒಂದು ರಿಕ್ವೈರ್ಮೆಂಟ್ ಅದು ಆ್ಯಕ್ಚುಲಿ ಬಾಡಿಗೆ. ಒಬ್ಬ ಮನುಷ್ಯ ಹಿ ಶುಡ್ ಡೂ ಎನಿ ಕೈಂಡ್ ಆಫ್ ಎ ಸ್ಪೋರ್ಟ್ಸ್, ಯಾವ್ದಾದ್ರು ಒಂದಾದ್ರು ಕ್ರೀಡೆ ಆಟ ಆಡ್ಬೇಕು ದಿನ. ಅದು ಯಾವುದೇ ಇರ್ಬೋದು, ಜಿಮ್ನಾಸ್ಟಿಕ್ಸ್ ಅಂತ ನಾನು ಹೇಳಲ್ಲ. ಏನಕ್ಕೆ ಆಡಬೇಕು ಅಂದರೆ ಅದರಿಂದ ಅವನಿಗೆ ದೈಹಿಕವಾಗಿ ಮಾನಸಿಕವಾಗಿ ಬೆನಿಫಿಟ್ಸ್ ಇದೆ. ಅವನು ನ್ಯಾಷನಲ್ ಲೆವೆಲ್ಗೆ ಹೋಗ್ತಾನೋ, ಸ್ಟೇಟ್ ಲೆವೆಲ್ ಆಟ ಆಡ್ತಾನೋ, ಅದೆಲ್ಲನೂ ಇಟ್ ಈಸ್ ಸೀಕ್ವೆನ್ಸ್, ಅಂದರೆ ಒಂದು ಸನ್ನಿವೇಶ ಅದು ಅಷ್ಟೇ. ಅದನ್ನೇ ಗುರಿಯಾಗಿಟ್ಕೊಂಡು ಯಾರು ಸ್ಪೋರ್ಟ್ಸಿಗೆ ಬರಬೇಕು ಅಂತ ನಾನು ಹೇಳಲ್ಲ. ಮೊದಲನೇದು. ಎರಡನೇದು, ಈಗ ಪಾಲಕರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಇಂಜಿನಿಯರ್ ಆಗಬೇಕು. ಇವತ್ತು ಇಂಜಿನಿಯರಿಂಗ್ ಮಾಡಿದ್ರೆ ಬರೀ 17% ಆಫ್ ದಿ ಇಂಜಿನಿಯರ್ಸ್ ಆರ್ ಗೆಟಿಂಗ್ ಜಾಬ್ಸ್. ಏನಾರ ಒಂದು ಕ್ಯಾರಿಯರ್ನ ಗ್ಯಾರಂಟಿ ಮಾಡುತ್ತಾ ಇಲ್ಲ, ಅದು ನಾವು ಅನ್ಕೊಳ್ಳೋದು ಅಷ್ಟೇ. ಆದರೆ ಇವತ್ತು ದೇರ್ ಆರ್ ಸೋ ಮಚ್ ಆಫ್ ಇಂಟ್ರೆಸ್ಟ್. ಈಗ ಬೆಂಗಳೂರಿನಲ್ಲಿ ಸುಮಾರು 36 ಜಿಮ್ನಾಸ್ಟಿಕ್ ಸೆಂಟರ್ಸ್ ಇದಾವೆ. ಇಟ್ ಈಸ್ ಶೋಯಿಂಗ್ ದಟ್ ಸೋ ಮಚ್ ಆಫ್ ಇಂಟ್ರೆಸ್ಟ್ ಇಸ್ ದೇರ್ ಇನ್ ಜಿಮ್ನಾಸ್ಟಿಕ್ಸ್. ಅಂಡ್ ಅದರಲ್ಲಿ ಹುಡುಗಿಯರ ಪ್ರಾಬಲ್ಯತೆ ಜಾಸ್ತಿ ಇದೆ. ಸುಮಾರು 70% ಹುಡುಗಿಯರಿದ್ದಾರೆ, ಬರೀ 30% ಹುಡುಗರಿದ್ದಾರೆ ಈಗ ಜಿಮ್ನಾಸ್ಟಿಕ್ಸ್ ಆಸ್ ಅ ಸ್ಪೋರ್ಟ್ಸ್ ಇನ್ ಕರ್ನಾಟಕ ತಗೊಂಡ್ರೆ. ಯಾವುದೇ ಸೆಂಟ್ರಿಗೆ ಹೋಗಿ ನೀವು ಜಿಮ್ನಾಸ್ಟಿಕ್ಸ್ ಎಲ್ಲ ಸೆಂಟ್ರಲ್ಲೂ ಹುಡುಗಿಯರು ಜಾಸ್ತಿ ಇದ್ದಾರೆ. ಕಾರಣ ಏನು ಅಂದ್ರೆ, ಈಗ ಅದಕ್ಕೆ ಹುಡುಗಿಯರಿಗೆ ಅದ್ರದ್ದು ದೇರ್ ಗುಡ್ನೆಸ್, ಗುಡ್ ಫೀಲಿಂಗ್ ಅಂತಾರಲ್ಲ. ಹುಡುಗರು ಚೆನ್ನಾಗಿ ಮಾಡ್ತಾರೆ, ಹುಡುಗಿಯರು ಮಾಡ್ತಾರೆ. ಹುಡುಗರಿಗೆ ಇರೋ ಆಪರೇಟರ್ಸ್ ಬೇರೆ, ಹುಡುಗಿಯರಿಗೆ ಇರೋ ಆಪರೇಟರ್ಸ್ ಬೇರೆ. ಅದ್ರದ್ದು ಆಲ್ಮೋಸ್ಟ್ ಕ್ಲೋಸ್ನೆಸ್ ಬಂದ್ಬಿಟ್ಟಿದೆ. ಈಗ ಹುಡುಗರು ಏನೇನು ಹಾರ್ಸಾಂಟಲ್ ಬಾರಲ್ಲಿ ಮಾಡ್ತಾರೋ ಸೇಮ್ ಎಲಿಮೆಂಟ್ಸ್ ಹುಡುಗಿಯರು ಈಗ ಅನಿಮಲ್ ಬಾರಲ್ಲಿ ಮಾಡ್ತಾರೆ. ದೇಹದ ದೃಷ್ಟಿಯಿಂದ ನನ್ಗನ್ಸಲ್ಲ ಅದರಿಂದ ಏನಾರ ಒಂದು ಮಿತಿ ಇದೆ ಅಥವಾ ಅದರಿಂದ ಯಾವ್ದಾರ ಅನುಕೂಲಗಳು ಅಥವಾ ಅನಾನುಕೂಲಗಳಿದೆ ಅಂತ ನಂಗೆ ಅನ್ಸಲ್ಲ. ಅದು ನಿಜ, ಹುಡುಗಿಯರ ಫ್ಲೆಕ್ಸಿಬಿಲಿಟಿ ಇಸ್ ಮಚ್ ಹೈಯರ್ ದನ್ ದ ಬಾಯ್ಸ್ ಬೈ ನೇಚರ್, ಅದೆಲ್ಲ ನಿಜ. ಆದ್ರೆ ಹುಡುಗಿಯರು ಯಾಕೆ ಜಾಸ್ತಿ ತಗೋತಿದ್ದಾರೆ ಅಂದ್ರೆ ಅವೇರ್ನೆಸ್. ಇದರಿಂದ ನಾವು ಒಂದು ಅಡ್ವಾಂಟೇಜ್ ಏನಿದೆ ಅಂದ್ರೆ, ಬೇಕಾಷ್ಟು ಜನ ಇವಾಗ ನೀವು ಡ್ಯಾನ್ಸ್ ಶೋಗಳು ನೋಡಿದ್ರೆ ತುಂಬಾ ಜನ ಜಿಮ್ನಾಸ್ಟಿಕ್ಸ್ ಮಾಡ್ತಾರೆ, ಡ್ಯಾನ್ಸ್ಗಿಂತ ಜಾಸ್ತಿ ಜಿಮ್ನಾಸ್ಟಿಕ್ ಮಾಡ್ತಾರೆ ಅವರ ರೊಟೀನ್ಸ್ ಅಲ್ಲಿ. ಮೇ ಬಿ ಬಿಕಾಸ್ ಆಫ್ ದಟ್ ದರ್ ಇಸ್ ಅ ಹ್ಯೂಜ್ ಇಂಟ್ರೆಸ್ಟ್ ಇನ್ ಜಿಮ್ನಾಸ್ಟಿಕ್ಸ್. ಅದನ್ನ ಡ್ಯಾನ್ಸ್ ಎಲ್ಲ ಅಳವಡಿಸ್ಕೋಬಹುದಲ್ಲ. ಸೊ ಅದರಿಂದನೂ ತುಂಬಾ ಜನ ಜಿಮ್ನಾಸ್ಟಿಕ್ಗೆ ಹುಡುಗಿಯರು ಬರ್ತಾ ಇದ್ದಾರೆ. ಮುಂಚೆ ಎಲ್ಲ ಹುಡುಗಿಯರು ಬಾರಿ ಕಮ್ಮಿ ಇದ್ರು, ಈಗ ತುಂಬಾ ಜಾಸ್ತಿ ಇದ್ದಾರೆ. ಅಂಡ್ ನಮ್ಮ ಪರ್ಫಾರ್ಮೆನ್ಸ್ ಏನಿದೆ ಅದು ತುಂಬಾ ಚೆನ್ನಾಗಿದೆ ಹುಡುಗಿಯರ್ದು, ಹುಡುಗರು. ಸರ್, ಈಗ ಭಾರತದಲ್ಲಿ ಪ್ರಸಿದ್ಧಿ ಪಡೆದಿದೆ ಬಹಳಷ್ಟು ಆಟಗಳು. ಒಲಿಂಪಿಕ್ಸ್ ಅಂದ ಆಗಿರ್ಬೋದು, ಅಥವಾ ಇಲ್ಲಿ ನ್ಯಾಷನಲ್ ಗೇಮು, ಖೇಲೋ ಇಂಡಿಯಾ ಇಂಥವೆಲ್ಲ ಆಗಿರೋದ್ರಿಂದ ಎಲ್ರಿಗೂ ಈಗ ಓಕೆ, ನನ್ನ ಮಗ ಅಥವಾ ಮಗಳು ಯಾವ್ದಾದ್ರು ಒಂದು ಆಟವನ್ನ ಸ್ಪೋರ್ಟ್ ಅಲ್ಲಿ ಇರಬೇಕು ಅನ್ನೋ ಒಂದು ಜಾಗೃತಿ ಅಂತೂ ಪಾಲಕರಲ್ಲಿ ಮೂಡಿದೆ. ಆದ್ರೆ ಈಗ ನೀವು ಹೇಳಿದ್ರಲ್ಲ ಜಿಮ್ನಾಸ್ಟಿಕ್, ಅದು ಸ್ವಲ್ಪ ನಮ್ಮ ಭಾರತ ಅಥವಾ ಕರ್ನಾಟಕದಲ್ಲಿ ಕಡಿಮೆ ಕಾಣಿಸ್ತದ ಅಂತ. ಮುಂಚೆ ಭಾರತದಲ್ಲಿ ಅದು ಕಮ್ಮಿ ಇತ್ತು, ಯಾಕೆಂದ್ರೆ ಸರ್ಕಾರ ಏನು ಪ್ರೋತ್ಸಾಹ ಕೊಡ್ತಾ ಇತ್ತು ಅದು ಬಾರಿ ಕಮ್ಮಿ ಇತ್ತು. ಈಗ ನನ್ಗೆ ಆ ಥರ ಅನ್ಸಲ್ಲ. ಈಗ ಜಿಮ್ನಾಸ್ಟಿಕ್ಸ್ ಈಸ್ ಕ್ವೈಟ್ ವೆಲ್ ಆರ್ಗನೈಸ್ಡ್, ವೆಲ್ ಎಸ್ಟಾಬ್ಲಿಷ್ಡ್. ನಮ್ಮ ಜಿಮ್ನಾಸ್ಟ್ಗಳು ಇಂಟರ್ನ್ಯಾಷನಲ್ಲಿನೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಟ್ ಪ್ರಾಬ್ಲಮ್ ಏನು ಅಂದ್ರೆ, ನೋಡಿ ಮೇಡಮ್, ಈ ಒಂದು ಕಬಡ್ಡಿನ, ಒಂದು ವಾಲಿಬಾಲ್ನ ಅಥವಾ ಒಂದು ಶಟಲ್ನ ಯಾವುದೇ ಒಂದು ಜಾಗದಲ್ಲಿ ಆಟ ಆಡ್ಬಿಡ್ಬೋದು. ಜಿಮ್ನಾಸ್ಟಿಕ್ಗೆ ಡೆಡಿಕೇಟೆಡ್ ಫೆಸಿಲಿಟೀಸ್ ಬೇಕು. ಅಂಡ್ ಆ ಫೆಸಿಲಿಟೀಸು ಸೇಫ್ಟಿ ಓರಿಯೆಂಟೆಡ್ ಆಗಿರ್ಬೇಕು. ಯಾಕಂದ್ರೆ ಇಟ್ ಈಸ್ ಹೈಲಿ ರಿಸ್ಕ್ ಡ್ರಿವನ್. ಎವ್ರಿ ಟೈಮ್ ಅವ್ನು ಮಾಡಿದಾಗ ರಿಸ್ಕ್ ತಗೊಂಡೇ ತಗೋತಾನ. ಅವ್ನು ಝೀರೋ ರಿಸ್ಕ್ ಇರೋಂಥ ಯಾವ ಎಲಿಮೆಂಟು ಇಲ್ಲ ಜಿಮ್ನಾಸ್ಟಿಕ್ಸ್ ಅಲ್ಲಿ. ಎ ಸಿಂಪಲ್ ಕಾರ್ಟ್ ವೀಲ್ ಕ್ಯಾನ್ ಆಲ್ಸೋ, ಇಫ್ ಡನ್ ರಾಂಗ್ಲಿ, ಕ್ಯಾನ್ ರಿಸಲ್ಟ್ ಇನ್ ಎ ಇಂಜುರಿ. ಅದರಿಂದ ಜಿಮ್ನಾಸ್ಟಿಕ್ ಸೆಂಟರ್ ಕರ್ನಾಟಕದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸೆಂಟರ್ನ ನಾವು ಜನರೇಟ್ ಮಾಡಬೇಕು. ಇದುವರೆಗೂ ಅದಿಲ್ಲ. ಮೈಸೂರಲ್ಲಿ ಒಂದಿದೆ, ಅದನ್ನು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಂತ ನಾನು ಹೇಳಲ್ಲ, ಯಾಕೆಂದ್ರೆ ಆಪರೇಟರ್ಸ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇದೆ. ಅದಕ್ಕೆ ಬೇಕಾಗಿರೋ ಸಪೋರ್ಟ್ ಸಿಸ್ಟಮ್ಸ್ ಏನ್ ಬೇಕು ಅದಿಲ್ಲ. ಫಾರ್ ಎಕ್ಸಾಂಪಲ್, ಒಂದು ಪಿಟ್ ಬೇಕು, ಸ್ಪಾಂಜ್ ಪಿಟ್ಸ್, ಹೆಲ್ಪಿಂಗ್ ಏಡ್ಸ್ ಬೇಕು, ಸೇಫ್ಟಿ ಬೆಲ್ಟ್ಸ್ ಬೇಕು. ಈ ತರದ್ ಯಾವುದೇ ಅನುಕೂಲತೆಗಳು ಅಲ್ಲಿ ಅವೈಲೇಬಲ್ ಅಲ್ಲ. ಅದರಿಂದ ಒಬ್ಬ ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಯಾರು ಪ್ರಾಕ್ಟೀಸ್ ಮಾಡ್ತಿದ್ದಾನೋ ಕರ್ನಾಟಕದಲ್ಲಿ, ಹಿ ಈಸ್ ಅಟ್ ಎ ಡಿಸ್ಅಡ್ವಾಂಟೇಜ್ ಕಂಪೇರ್ಡ್ ಟು ಸ್ಟೇಟ್ ಲೈಕ್ ಮಹಾರಾಷ್ಟ್ರ, ಎ ಸ್ಟೇಟ್ ಲೈಕ್ ವೆಸ್ಟ್ ಬೆಂಗಾಲ್, ಎ ಸ್ಟೇಟ್ ಲೈಕ್ ಪಂಜಾಬ್. ಯಾಕೆ ಅಂದ್ರೆ ಅವ್ರಿಗೆ ಇದೆಲ್ಲಾನು ಅವೈಲೇಬಲ್ ಇದೆ. ಅದರಿಂದ ನೀವು ನ್ಯಾಷನಲ್ಸ್ಗೆ ಹೋದ್ರೆ ಯು ವಿಲ್ ಫೈಂಡ್ ವೆರಿ ಫ್ಯೂ ಜಿಮ್ನಾಸ್ಟ್ ಫ್ರಮ್ ಕರ್ನಾಟಕ ಎಕ್ಸೆಲಿಂಗ್. ಅದು ಅವರ ಒಂದು ತುಂಬಾ ಶ್ರಮದಿಂದ ಅವ್ರ ಮೇಲೆ ಬಂದಿರ್ತಾರೆ, ಯಾಕಂದ್ರೆ ಅವ್ರಿಗೆ ಫೆಸಿಲಿಟಿ ಲಿಮಿಟೆಡ್ ಆಗಿದೆ. ಬಟ್ ಆ ಥರ ಫೆಸಿಲಿಟಿ ನಾವು ಇಲ್ಲಿ ಕರ್ನಾಟಕದಲ್ಲಿ ಜನರೇಟ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್, ಇವತ್ತು ಇಡೀ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಇರುವಷ್ಟು ಉತ್ಸಾಹ ಕರ್ನಾಟಕದಲ್ಲಿ ಜಿಮ್ನಾಸ್ಟಿಕ್ಗೆ ಬೇರೆ ಜಾಗದಲ್ಲಿ ಇಲ್ಲ. ಒಂದು ಟೈಮಲ್ಲಿ ಧಾರವಾಡದಲ್ಲಿತ್ತು, ಮೈಸೂರಲ್ಲಿತ್ತು. ಆದ್ರೆ ಈಗ ಬೇರೆ ಡಿಸ್ಟಿಕ್ ಅಲ್ಲೂ ಬರಬೇಕು ಅಂದ್ರೆ ಆ ತರದ ಫೆಸಿಲಿಟಿ ಬರಬೇಕು ಮೊದಲನೇದಾಗಿ. ಎರಡನೇದು ಆ ತರದ ತರಬೇತುದಾರರು ಇರಬೇಕು. ಸರ್ಕಾರ ಅಂತವ್ರನ್ನ ಅಪಾಯಿಂಟ್ ಮಾಡಬೇಕು. ಮಾಡಲಿಲ್ಲ ಅಂದ್ರೆ ಇಟ್ ಇಸ್ ನಾಟ್ ಲೈಕ್ ಅದರ್ ಸ್ಪೋರ್ಟ್ಸ್ ವೇರ್ ಸಂಬಡಿ ಕ್ಯಾನ್ ಕಮ್ ಅಂಡ್ ಸಿಂಪ್ಲಿ ಸೇ ನೀನು ಇದನ್ನ ಮಾಡು ಅಂತ ಹೇಳಿದ್ರೆ ಮಾಡೋಕ್ಕಾಗಲ್ಲ.
ಅದಕ್ಕೆ ಒಳ್ಳೆ ತರಬೇತುಗಾರರು ಬೇಕು. ಅದು ಸರ್ಕಾರ ಸ್ವಲ್ಪ ಮನಸ್ಸು ಕೊಟ್ರೆ ತುಂಬಾ ಚೆನ್ನಾಗುತ್ತೆ ಅಂತ ಅನ್ಸುತ್ತೆ. ಟ್ಯಾಲೆಂಟ್ ಇಸ್ ದೇರ್. ಇನ್ಫ್ಯಾಕ್ಟ್ ಈ ಸತಿನೂ ನಮ್ಮ ರೀಸೆಂಟ್ ಆಗಿ ಒಡಿಸಾದಲ್ಲಿ ಆಗಿರುವಂತ ನ್ಯಾಷನಲ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ ಆರ್ಟಿಸ್ಟಿಕ್ ಸೀನಿಯರ್ ಅಲ್ಲಿ ಸಿಲ್ವರ್ ಮೆಡಲ್ ತಗೊಂಡ್ರು ನಮ್ಮ ಉದಯ್ ನಾಯ್ಡು ಅವರು ಆನ್ ವಾಲ್ಟಿಂಗ್ ಟೇಬಲ್, ವಿಚ್ ಇಸ್ ಕನ್ಸಿಡರ್ಡ್ ಟು ಬಿ ಒನ್ ಆಫ್ ದ ಹೈಲಿ ಸ್ಕಿಲ್ಡ್ ಆಪರೇಟರ್ಸ್. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಇಂದ ಸುಮಾರು ನನಗೆ ತಿಳಿದ ಮಟ್ಟಿಗೆ ಒಂದು 3 ಜನ ಹೋಗಿದ್ದಾರೆ. ಯಾರ್ಯಾರು ಸರ್? ಉಜ್ವಲ್ ನಾಯ್ಡು ಅಂತಿದ್ದಾರೆ, ಆಮೇಲೆ ಉದಯ್ ನಾಯ್ಡು ಅಂತ ಅವ್ರ ಬ್ರದರ್ಸು, ಋತುಜಾ ನಟರಾಜ್ ಅಂತ ಇನ್ನೊಬ್ರು ಇದ್ದಾರೆ. ಅವ್ರಿಗೆ ಇಂಜುರಿ ಆಗಿತ್ತು, ಅದರಿಂದ ಅವರು ಈಗ ಕಂಟಿನ್ಯೂ ಮಾಡ್ತಾ ಇಲ್ಲ, ಇನ್ನು ರಿಹ್ಯಾಬ್ ಅಲ್ಲಿ ಇದ್ದಾರೆ. ಇವರೆಲ್ಲ ಇಂಟರ್ನ್ಯಾಷನಲ್ ಜಿಮ್ನಾಸ್ಟ್ ಆರ್ಟಿಸ್ಟಿಕ್ ಅಲ್ಲಿ. ಏರೋಬಿಕ್ಸ್ ಅಲ್ಲಿ ತುಂಬಾ ಜನ ಇದ್ದಾರೆ, ಕರ್ನಾಟಕದಿಂದ ಹೋದವರು, ಮೆಡಲ್ ಮಾಡಿದವರು ಇದ್ದಾರೆ. ಶಾಬಾ ಅಂತ ಇದ್ದಾಳೆ, ಅವಳನ್ನು ಮೆಡಲ್ ಮಾಡ್ಬಿಟ್ಟು ಈಗ ಅಫ್ಕೋರ್ಸ್ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಅವರು LLB ಓದ್ತಾ ಇದ್ದಾರೆ. ನೆಕ್ಸ್ಟ್ ಆಕ್ರೋಬ್ಯಾಟಿಕ್ಸ್ ಬಂದು ತುಂಬಾ ಜನ ಇದ್ದಾರೆ, ಕರ್ನಾಟಕದಿಂದ ಮೆಡಲ್ ಮಾಡಿದವರು ಇದ್ದಾರೆ, ಇಂಟರ್ನ್ಯಾಷನಲ್ ಮಾಡಿದವರು ಇದ್ದಾರೆ. ಸೊ ಅದೇನ್ ತೋರಿಸ್ತಾ ಇದೆ ಅಂದ್ರೆ ಪ್ರತಿಭೆ ಇದೆ. ಆ ಪ್ರತಿಭೆಯನ್ನ ನಾವು ನೆಕ್ಸ್ಟ್ ವರ್ಲ್ಡ್ ಚಾಂಪಿಯನ್ಶಿಪ್ಸ್ಗೆ ಅಂತದಕ್ಕೆ ಹೋಗ್ಬೇಕು ಅಂದ್ರೆ ಲೆವೆಲ್ ಅಪ್ ಆಗಬೇಕು. ಅದಕ್ಕೆ ಸೇಫ್ಟಿ ಇಂಪಾರ್ಟೆಂಟ್. ಈವನ್ ಆಕ್ರೋಬ್ಯಾಟಿಕ್ಸ್ ಅಲ್ಲೂ ಸೇಫ್ಟಿ ಇಂಪಾರ್ಟೆಂಟ್. ಇಟ್ ಇಸ್ ವೆರಿ ಡೇಂಜರಸ್. ಒಂದು ಬ್ಯಾಲೆನ್ಸ್ ಒಬ್ಬ ಸೋಮರ್ ಮಾಡಿ ಕೈಯಲ್ಲಿ ವಾಪಸ್ ಲ್ಯಾಂಡ್ ಆಗ್ಬಿಡ್ತಾನೆ, ನೆಲದ ಮೇಲೂ ಅಲ್ಲ. ಆ ತರದವ್ನು ಮಾಡ್ಬೇಕು ಅಂದ್ರೆ ಅದು ಎಷ್ಟು ಸಿಂಕ್ರೊನೈಸ್ಡ್ ಆಗಿರ್ಬೇಕು. ಇಟ್ಸ್ ಒನ್ ಆಫ್ ದ ಮೋಸ್ಟ್. ಒಬ್ಬ ಮನುಷ್ಯ ಏನಿಲ್ಲ ಅನ್ನೋ ಒಂದು 50 kg ಇರ್ತಾನೆ ಮೇಲ್ಗಡೆ ಇರೋನು, ಕೆಳಗಡೆ ಇರೋನು ಒಂದು 70 kg ಇರ್ತಾನೆ. 50 kg ಅವನಿಗೆ ಹಂಗೆ ಹಿಡಿಬೇಕು ಅವನು. ಅದು ಅಷ್ಟು ಸಿಂಪಲ್ ಅಲ್ಲ, ಅದಕ್ಕೆ ಸೇಫ್ಟಿ ಬೇಕು. ಈಗ ಜಿಮ್ನಾಸ್ಟಿಕ್ ಇದೆ ಅಲ್ಲ, ಇಂಡಿವಿಜುವಲ್ ಪ್ಲಸ್ ಗ್ರೂಪ್ ಅಂದ್ರೆ ಇಬ್ರು ಹೀಗೆ ಆಡ್ಬೋದಾ? ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ಸ್ ಎಲ್ಲ ಇಂಡಿವಿಜುವಲ್. ರಿಥಮಿಕ್ ಜಿಮ್ನಾಸ್ಟಿಕ್ ಇಂಡಿವಿಜುವಲ್ ಮತ್ತೆ ಗ್ರೂಪ್ ಎರಡೂ ಇದೆ. ಏರೋಬಿಕ್ಸ್ ಅಲ್ಲಿ ಇಂಡಿವಿಜುವಲ್ ಇದೆ, ಗ್ರೂಪ್ ಇದೆ. ಅದ್ರಲ್ಲಿ ಡಿಫ್ರೆಂಟ್ ಕ್ಯಾಟಗರಿ ಇದೆ. ಫಾರ್ ಎಕ್ಸಾಂಪಲ್ ಏರೋಬಿಕ್ಸ್ ಹೋದ್ರೆ ಇಂಡಿವಿಜುವಲ್ ವುಮೆನ್, ಇಂಡಿವಿಜುವಲ್ ಮೆನ್, ಮಿಕ್ಸ್ಡ್ ಪೇರ್, ಟ್ರಯೋಸ್, ಗ್ರೂಪ್ ಅಂತಿದೆ. ಆಕ್ರೋಬ್ಯಾಟಿಕ್ಸ್ ಬಂದ್ರೆ ಎಲ್ಲಾನು ಗ್ರೂಪೇ. ಫಾರ್ ಎಕ್ಸಾಂಪಲ್ ಮೆನ್ಸ್ ಪೇರ್ ಅಂತಿರುತ್ತೆ, ವುಮೆನ್ಸ್ ಪೇರ್ ಅಂತಿರುತ್ತೆ, ಟ್ರಯೋಸ್ ಅಂತಿರುತ್ತೆ, ಮೆನ್ಸ್ ಗ್ರೂಪ್ ಅಂತಿರುತ್ತೆ. ಟ್ರಾಂಪಲಿನಿಗೆ ಹೋದ್ರೆ ವುಮೆನ್ಸ್ ಮತ್ತೆ ಮೆನ್ಸ್ ಸಪರೇಟ್ ಆಗಿರುತ್ತೆ. ಸೊ ಅದರಿಂದ ಇಟ್ ಈಸ್ ಬೋತ್ ಇಂಡಿವಿಜುವಲ್ ಆಸ್ ವೆಲ್ ಆಸ್ ಗ್ರೂಪ್. ಬ್ಯಾಂಗ್ಳೂರಲ್ಲಿ ನೀವು ಜಿಮ್ನಾಸ್ಟಿಕ್ ಸೆಂಟರ್ಸ್ ಬಹಳ ಇದೆ ಅಂತ ಹೇಳಿದ್ರಿ. ಈಗ ಹಳ್ಳಿಗಳಲ್ಲಿ ನ್ಯಾಚುರಲ್ ಆಗಿ ಅವರ ದೈಹಿಕ ಸಾಮರ್ಥ್ಯ ಇರ್ತದೆ. ಅಂದ್ರೆ ಅವರು ತಿನ್ನೋ ಆಹಾರ ಆಗಿರ್ಬೋದು, ಬೆಳೆದ ಪರಿಸರ ಆಗಿರ್ಬೋದು, ಇದರಿಂದ ಅವರಲ್ಲಿ ನ್ಯಾಚುರಲ್ ಆಗಿ ಒಂಥರ ದೈಹಿಕ ಸಾಮರ್ಥ್ಯ ಇರ್ತದೆ ಅಂತ ಹೇಳ್ಬೋದು. ಅಲ್ಲಿ ಒಂದು ಜಿಮ್ನಾಸ್ಟಿಕ್ ಕ್ರೀಡೆಯನ್ನ ಬೆಳವಣಿಗೆ ಮಾಡಬೇಕಂದ್ರೆ ಏನ್ ಮಾಡ್ಬೋದು? ಮೊದಲನೇದಾಗಿ ಹಳ್ಳಿಗಳಲ್ಲಿ ಅಥವಾ ಪಟ್ಟಣಗಳಲ್ಲಿ ನಾವು ಫಸ್ಟ್ ಜನರುಗಳಿಗೆ ಅದನ್ನ ತಿಳಿಸ್ಬೇಕು, ಈ ತರದೊಂದು ಕ್ರೀಡೆ ಇದೆ. ಅದು ಅವೇರ್ನೆಸ್ ಮಾಡೋದಕ್ಕೆ ಈಗ ನಾವು ಸ್ಟೇಟ್ ಅಸೋಸಿಯೇಷನ್ ಇಂದ ಬೇಕಾದಷ್ಟು ಡಿಸ್ಟ್ರಿಕ್ಟ್ ಅಲ್ಲಿ ಇದನ್ನ ಪ್ರಮೋಟ್ ಮಾಡೋದಕ್ಕೆ ನಾವು ಪ್ಲಾನ್ ಮಾಡ್ತಾ ಇದೀವಿ. ಯಾಕಂದ್ರೆ ಜಿಮ್ನಾಸ್ಟಿಕ್ ಬೆಳಿಬೇಕು ಅಂದ್ರೆ ಅಲ್ಲಿಂದಾನೇ ಬೆಳಿಬೇಕು. ಬರೀ ಬೆಂಗಳೂರಲ್ಲಿ ಬೆಳೆದ್ರೆ ಸಾಧ್ಯ ಇಲ್ಲ. ಮಂಗಳೂರು, ದಾವಣಗೆರೆ ಆಗಲಿ, ಶಿವಮೊಗ್ಗ ಆಗಲಿ, ಧಾರವಾಡದಲ್ಲಿ ಆಲ್ರೆಡಿ ಇದೆ, ಮೈಸೂರಲ್ಲಿ ಆಲ್ರೆಡಿ ಇದೆ, ತುಮಕೂರಲ್ಲಿದೆ, ಹಾಸನಲ್ಲಿದೆ. ಸೊ ಈ ತರ ನಾವು ಪ್ರತಿ ಒಂದು ಜಾಗದಲ್ಲೂ ಅದನ್ನ ಬೆಳೆಸೋಂತ ಪ್ರಯತ್ನ ಮಾಡಬೇಕು. ಆ ಪ್ರಯತ್ನದಲ್ಲಿ ಮೊದಲನೇದಾಗಿ ರೀಸನಬಲ್ ಸೆಂಟರ್ ನಾವು ಓಪನ್ ಮಾಡಬೇಕು. ಅದಕ್ಕೇನೆ ಸರ್ಕಾರದ ಒಂದು ಸಹಕಾರ ಬೇಕು. ಎಲ್ಲೆಲ್ಲಿ ಸ್ಟೇಡಿಯಂಗಳಿದಾವೋ, ಫಾರ್ ಎಕ್ಸಾಂಪಲ್ ಮಂಗಳೂರಲ್ಲಿ ಮಂಗಳ ಸ್ಟೇಡಿಯಂ ಇದೆ, ಅಲ್ಲಿ ನಮಗೆ ಫೆಸಿಲಿಟಿ ಕೊಟ್ರೆ ಆ ಕ್ರೀಡೆನ ಬೆಳೆಸಬಹುದು. ಅದೇ ತರ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ಸೌಕರ್ಯಗಳು ಮಾಡಿಕೊಟ್ರೆ ಗ್ಯಾರಂಟಿ ಸ್ಪೋರ್ಟ್ಸ್ ಅಲ್ಲಿ ಎಲ್ಲರೂ ಮುಂದೆ ಬರ್ಬೋದು. ನೀವು ಹೇಳಿದ್ರಿ ಹಳ್ಳಿಗಳಿಗೆ ಹೋಗಿ ಅದರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು ಜಿಮ್ನಾಸ್ಟಿಕ್ ಬಗ್ಗೆ ಅಂತ ಹೇಳಿದ್ರಿ. ಈಗ ಗೌರ್ಮೆಂಟ್ ಸ್ಕೂಲ್ಗಳು ಬಹಳಷ್ಟು ಇದೆ ಸರ್, ಅಲ್ಲಿ ನಿಮ್ಗೆ ಬಹಳಷ್ಟು ಜನ ಸಿಗ್ತಾರೆ. ಈಗ ಅಲ್ಲಿ ಆದ್ರೆ ಕಬಡ್ಡಿ, ಖೋ ಖೋ ಇವೆಲ್ಲ ಆಡ್ತಾ ಇರ್ತಾರೆ. ಅಲ್ಲಿ ಒಬ್ರು ಟೀಚರ್ಸ್ ಇರ್ತಾರೆ. ಇದು ಈಗ ಎಲ್ಲಾ ಆಟದ ತಾಯಿ ಅಂತ ನೀವು ಹೇಳ್ತಾ ಇರುವಾಗ ಅಲ್ಲೂ ಒಬ್ರು ಜಿಮ್ನಾಸ್ಟಿಕ್ ಕೋಚ್ನ ನೇಮಿಸ್ಕೋಬಹುದಾ? ಅಂದ್ರೆ ಈ ಒಂದು ಕ್ರೀಡೆಗೆ ಉತ್ತೇಜನ ಕೊಟ್ಟಂಗ ಆಗುತ್ತಲ್ಲ. ಡೆಫಿನೆಟ್ ಆಗಿ ಮಾಡ್ಬೋದು. ಆದ್ರೆ ಒಬ್ಬ PT ಟೀಚರ್ನ ನೀವು ಜಿಮ್ನಾಸ್ಟಿಕ್ ಕೋಚ್ ಆಗಿ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಜಿಮ್ನಾಸ್ಟಿಕ್ ಇಸ್ ಅ ಹೈಲಿ ಸ್ಪೆಷಲೈಸ್ಡ್ ಸ್ಪೋರ್ಟ್ಸ್. ಅದಕ್ಕೆ ಅದರದ್ದೇ ಸೂಕ್ಷ್ಮತೆಗಳಿದಾವೆ. ಅದನ್ನು ಅರ್ಥ ಮಾಡ್ಕೊಂಡಿರೋಂಥ ತರಬೇತುದಾರರು ಬೇಕು. ದೈಹಿಕ ದಾಢ್ಯತೆಗೆ ಸಂಬಂಧಪಟ್ಟಂತ ಒಬ್ರು ಮೇಸ್ಟ್ರನ್ನ ಕರ್ಕೊಂಡ್ಬಂದು ಇದನ್ನ ಮಾಡಿಸಿ ಅಂದ್ರೆ ಅವ್ರಿಗೆ ಅದು ಸಾಧ್ಯತೆ ಇಲ್ಲ. ಅದರಿಂದ ಸರ್ಕಾರ ಜಿಮ್ನಾಸ್ಟಿಕ್ ಕೋಚ್ಗಳನ್ನ ಅಪಾಯಿಂಟ್ ಮಾಡಬೇಕು ಈ ಡಿಸ್ಟ್ರಿಕ್ಟ್ಗಳಲ್ಲಿ. ನಾವೇನ್ ಪ್ಲಾನ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಜಿಮ್ನಾಸ್ಟಿಕ್ ಆಕ್ಟಿವಿಟೀಸ್ ಅಲ್ಲಿ ಇನಿಷಿಯಲ್ ಆಗಿ ನಾವು ಕೆಲವ್ರನ್ನ ಬೆಂಗಳೂರಿಗೆ ಕರ್ಕೊಂಡ್ಬಂದು ಟ್ರೈನ್ ಮಾಡಬೇಕು ಅನ್ನೋಂತ ಒಂದು ಮನಸ್ಸು ನಮ್ಮಲ್ಲಿದೆ. ಬೇರೆ ಬೇರೆ ಕಡೆಯಿಂದ ಜಿಮ್ನಾಸ್ಟ್ಗಳನ್ನ ಕರ್ಕೊಂಡ್ಬಂದು ಮಕ್ಕಳನ್ನ ಕರ್ಕೊಂಡ್ಬಂದು ಟ್ರೈನ್ ಮಾಡಬೇಕು ಅಂತ. ಯಾಕಂದ್ರೆ ಅವ್ರಿಗೆ ಗೊತ್ತಾಗಬೇಕು ಫಸ್ಟ್ ಇದೆಲ್ಲ ನಾವು ಮಾಡೋ ತರ ಇದೆ, ಸಾಧ್ಯತೆ ಇದೆ, ನಾವು ಮಾಡ್ಬೋದು. ಅದು ಎಲ್ಲಿ ಮಟ್ಟಿಗೆ ಆಗುತ್ತೋ ನಾವು ಪ್ರಯತ್ನ ಅಂತ ಮಾಡ್ತೀವಿ, ನೋಡ್ಬೇಕು. ಅಡ್ವಾನ್ಸ್ ಜಿಮ್ನಾಸ್ಟಿಕ್ಸ್ ಈಸ್ ಅ ಡಿಫ್ರೆಂಟ್ ಗೇಮ್ ಆಲ್ ಟುಗೆದರ್. ಒಂದು ಬೇಸಿಕ್ ಜಿಮ್ನಾಸ್ಟಿಕ್ಸ್ ಹೇಳ್ಕೊಡೋದಕ್ಕೆ ಡೆಫಿನೆಟ್ ಆಗಿ ಈ ಕೋಚ್ಗಳನ್ನ ನಾವು, ಈ ಫಿಸಿಕಲ್ ಎಜುಕೇಶನ್ ಟ್ರೈನರ್ಸ್ ಯಾರಿದ್ದಾರೆ ಅವ್ರಿಗೆ ನಾವು ಡೆಫಿನೆಟ್ ಆಗಿ ಹೇಳ್ಕೊಡ್ಬೋದು. ಆದ್ರೆ ಅವ್ರಿಗೆ ಅಲ್ಲಿ ಅದೇ ತರದ ಸೌಕರ್ಯ ಸರ್ಕಾರದಿಂದ ಕೊಡಬೇಕು. ಎಲ್ಲಾ ಶಾಲೆಗಳಲ್ಲಿ ಮಾಡ್ಬೋದು, ಚೆನ್ನಾಗಿದೆ. ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಗ್ಯಾರಂಟಿ ಮಾಡ್ಬೋದು.
ಸರ್ಕಾರ ಮನಸ್ಸು ಮಾಡಿದ್ರೆ ಇದನ್ನ ಗ್ಯಾರಂಟಿ ಮಾಡಬಹುದು. ಇದು ಕಾಮನ್ವೆಲ್ತ್, ಒಲಿಂಪಿಕ್, ಏಷ್ಯನ್ ಗೇಮ್, ವರ್ಲ್ಡ್ ಚಾಂಪಿಯನ್ಶಿಪ್ ಎಲ್ಲ ಇದೆ. ಸೊ ಇಷ್ಟೆಲ್ಲ ಇದ್ರೂ ಕೂಡ ಯಾಕೆ ಭಾರತದಲ್ಲಿ ಪಾಪ್ಯುಲಾರಿಟಿ ಇಲ್ಲ ಇದಕ್ಕೆ ಅಂತ? ಮೊದಲನೇದಾಗಿ ಜನಕ್ಕೆ ಅದ್ರದ್ದು ಪರಿಚಯನೇ ಇಲ್ಲ. ಈಗ ನಾನು ಹೇಳಿದ್ನಲ್ಲ, ಹುಡುಗಿಯರು ಜಾಸ್ತಿ ಇದ್ದಾರೆ ಜಿಮ್ನಾಸ್ಟಿಕ್ ಅಲ್ಲಿ ಒಂದು ಟೈಮಲ್ಲಿ ಇಲ್ಲ ಅಂತ. ಯಾಕಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ಎಕ್ಸ್ಪೋಜರ್, ಅವೇರ್ನೆಸ್. ಸೊ ಈಗ ಡೆಫಿನೆಟ್ ಆಗಿ ನೀವು ಯಾರನ್ನ ಮಾತಾಡಿದ್ರು ಜಿಮ್ನಾಸ್ಟಿಕ್ ಬಗ್ಗೆ ಮಾತಾಡ್ತಾರೆ. ಜಿಮ್ನಾಸ್ಟಿಕ್ ಏನು ಅಂತ ಅವರಿಗೆ ಏನಿಲ್ಲ ಅಂದ್ರೂ ಸ್ವಲ್ಪ ಆದ್ರೂ ಅರಿವಿದೆ. ಬಹಳಷ್ಟು ಕಣ್ಮನ ಸೆಳೆಯೋದು ಆಟ ಅಂದ್ರೆ ಜಿಮ್ನಾಸ್ಟಿಕ್. ನೋಡ್ಲಿಕ್ಕೆ ಕಣ್ಣಿಗೆ ಒಂಥರ ಮನೋಹರವಾಗಿ ರೀತಿ ಕಾಣಿಸ್ತದೆ. ಅಂದ್ರೆ ಆಸಕ್ತಿಯಿಂದ ನೋಡ್ತಾರೆ ಜನ, ಪ್ರೇಕ್ಷಕರ ಗಮನ ಸೆಳೆಯುತ್ತೆ. ಅಷ್ಟು ಸ್ಕಿಲ್ಡ್ ಪರ್ಫಾರ್ಮೆನ್ಸ್ ಅದು. ಗ್ರಾವಿಟಿ ಡಿಫೈಯಿಂಗ್ ಸ್ಪೋರ್ಟ್ಸ್ ಅದು. ಗ್ರಾವಿಟಿ ಅಂದ್ರೆ ನೀವು ಮಾಡೋರ್ಗುನು ಜಂಪ್ ಮಾಡ್ಬಿಟ್ಟು ಹಾರಿ ಅದನ್ನೇನೋ ಒಂದು ಎಲಿಮೆಂಟ್ ಮಾಡ್ಬಿಟ್ಟು ಹಿಡಿಯೋದಿದೆ ಅಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಎ ಗ್ರೇಟ್ ಎಬಿಲಿಟಿ. ಅದರಿಂದ ಅದು ಡೆಫಿನೆಟ್ ಆಗಿ ಅಟ್ರಾಕ್ಟ್ ಮಾಡುತ್ತೆ. ಅದು ಇಂಡಿಯಾದಲ್ಲೂ ಬೆಳೀತಾ ಇದೆ, ಗ್ಯಾರಂಟಿ ಬೆಳೀತಿದೆ. ಈಗ ನೀವು ಆಕ್ಚುಲಿ ನ್ಯಾಷನಲ್ಸ್ಗೆಲ್ಲ ಬಂದ್ರೆ ಎಲ್ಲಾ ಸ್ಟೇಟು ಭಾರಿ ಕ್ಲೋಸ್ ಆಗಿದೆ ಪರ್ಫಾರ್ಮೆನ್ಸ್ ಅಲ್ಲಿ. ಮುಂಚೆ ಆ ತರ ಇರ್ಲಿಲ್ಲ, ಮುಂಚೆ ಗ್ಯಾಪ್ ಜಾಸ್ತಿ ಇತ್ತು, ಈಗ ಅದು ಭಾರಿ ಕ್ಲೋಸ್ ಆಗ್ತಿದೆ. ಅಂದ್ರೆ ಎಲ್ಲಾ ಸ್ಟೇಟುನು ಇಂಪ್ರೂವ್ ಆಗ್ತಾ ಇದೆ. ದಟ್ಸ್ ಅ ವೆರಿ ಗುಡ್ ಸೈನ್. ಅಂಡ್ ಇದು ತುಂಬಾ ಹೆಲ್ಪ್ ಆಗುತ್ತೆ ಬೇರೆ ಸ್ಪೋರ್ಟ್ಸ್ಗೂ. ಈಗ ನಮ್ಮಲ್ಲೂ ತುಂಬಾ ಜನ ಕ್ರಿಕೆಟರ್ಸು, ಸ್ವಿಮ್ಮರ್ಸು, ಟೆನ್ನಿಸ್ ಆಡೋರು ಅವರೆಲ್ಲ ಬಂದು ಫಿಟ್ನೆಸ್ ಕಲ್ತ್ಕೊಂಡು ಹೋಗ್ತಾರೆ. ಆ ತರ ಫಿಟ್ನೆಸ್ ಬೇರೆ ಯಾವುದೇ ಸ್ಪೋರ್ಟ್ಸ್ ಅಲ್ಲೂ ಸಿಗಲ್ಲ. ಡೈವಿಂಗ್ ಇಸ್ ದ ಅದರ್ ಸ್ಪೋರ್ಟ್ಸ್ ವಿಚ್ ಇಸ್ ಕ್ಲೋಸ್ಲಿ ರಿಲೇಟೆಡ್ ಟು ಜಿಮ್ನಾಸ್ಟಿಕ್ಸ್. ಈಗ ನೀವು ಜಿಮ್ನಾಸ್ಟಿಕ್ಸ್ ಅಲ್ಲಿ ಫ್ಲೋರ್ ಅಲ್ಲಿ ಏನೇನ್ ಮಾಡ್ತಿರೋ ಅದನ್ನೆಲ್ಲ ಡೈವಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ. ಗ್ರೆಗ್ ಲುಗ್ಯಾನಿಸ್ ಅಂತ ಒಬ್ರು ವರ್ಲ್ಡ್ ಒಲಿಂಪಿಯನ್ ಇದ್ದಾರೆ. ಅವ್ರಿಗೆ ಕೇಳಿದಾಗ ಅವ್ರು ಹೇಳಿದ್ರು, ಅವ್ರು 8 ಗಂಟೆಯಲ್ಲಿ ಸುಮಾರು 6-6.5 ಗಂಟೆ ಜಿಮ್ನಾಸ್ಟಿಕ್ಸ್ ಮಾಡ್ತಾರೆ. ಸರ್, ಈಗ ಒಲಿಂಪಿಕ್ಸ್, ಕಾಮನ್ವೆಲ್ತ್ ಮತ್ತೆ ಏಷ್ಯನ್ ಗೇಮ್, ವರ್ಲ್ಡ್ ಚಾಂಪಿಯನ್ಶಿಪ್ ನಲ್ಲಿ ಬೇರೆ ದೇಶದ ಹೆಸರೆಲ್ಲ ಜಿಮ್ನಾಸ್ಟಿಕ್ ಅಲ್ಲೇ ಇರ್ತದೆ. ನಮ್ಮ ಜಿಮ್ನಾಸ್ಟಿಕ್ ಕ್ರೀಡಾಪಟುಗಳು ಕಡಿಮೆ ಯಾಕೆ? ಬೇಸಿಕ್ ಆಗಿ ಮೂಲ ಸೌಕರ್ಯ ಏನ್ ಕೊಡ್ತಾ ಇದೀವೋ ಅದು. ಈಗ ನೋಡಿ, ಒಬ್ಬ ನೀವು ಆರ್ಟಿಸ್ಟಿಕ್ ಜಿಮ್ನಾಸ್ಟ್ ತಗೊಳ್ಳಿ, ಅವನು ಒಂದು ಬೇಸಿಕ್ಸ್ ಆಪರೇಟರ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಅವ್ನು ನ್ಯಾಷನಲ್ ಲೆವೆಲ್ಗೆ ಬರ್ತಾನೆ, ಇಂಟರ್ನ್ಯಾಷನಲ್ ಆಪರೇಟರ್ಸ್ ಇರುತ್ತೆ. ಸೊ ದೇರ್ ಇಸ್ ಅ ಡಿಫ್ರೆನ್ಸ್, ಆ ಫೀಲ್ ಎ ಡಿಫ್ರೆನ್ಸ್. ಅದ್ರಲ್ಲಿ ಅವ್ನು ಪರ್ಫಾರ್ಮ್ ಮಾಡೋದಕ್ಕೆ ಇಟ್ ವಿಲ್ ಟೇಕ್ ಸಮ್ ಟೈಮ್. ಒಂದು ಎರಡನೇದು, ಅವನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದಾಗ ಅವನಿಗೆ ಕಾನ್ಫಿಡೆನ್ಸ್ ಬೇಕು. ನಾನು ಅಂತ ಜಾಗದಲ್ಲೂ ನಾನು ಗೆಲ್ಬಲ್ಲೆ ಅನ್ನೋದು, ಅದು ಹೋಗಿ ಹೋಗಿ ಬರ್ಬೇಕು ಅವನಿಗೆ. ಸುಮ್ಮನೆ ಒಂದ್ಸತಿ ಕರ್ಕೊಂಡು ಹೋದ್ರೆ ಅವನಿಗೆ ಬರಲ್ಲ. ಒಂದು 2 ಸತಿ ಫೇಲ್ ಆದ್ರೂ, ಇಫ್ ಯು ರಿಯಲೈಸ್ ದಟ್ ದ ಪರ್ಸನ್ ಹ್ಯಾಸ್ ದಿ ಎಬಿಲಿಟಿ, ಅವನನ್ನು ನಾವು ಪ್ರಮೋಟ್ ಮಾಡಬೇಕು. ಆಟೋಮೆಟಿಕ್ ಅವ್ನು ಬಂದೇ ಬರ್ತಾನೆ. ಸೊ ಅವನಿಗೆ ಆ ಕಾನ್ಫಿಡೆನ್ಸ್ ಬರಬೇಕು. ಹಿ ಶುಡ್ ಎಂಜಾಯ್ ದಟ್. ಅವನಲ್ಲಿ ಹೋಗಿ ಯೋಚನೆ ಮಾಡೋ ತರ ಇರಬಾರ್ದು, ನನ್ಗೇನಪ್ಪ ಏನಾಗೋ ಇವತ್ತು ಈಗ ಅಂತ. ಈಗ ನಮ್ಮ ಜಿಮ್ನಾಸ್ಟ್ಗಳೆಲ್ಲ ಇಂಟರ್ನ್ಯಾಷನಲ್, ಮೊನ್ನಲ್ಲೂ ಒಬ್ಬ ಗೋಲ್ಡ್ ಮೆಡಲ್ ತಗೊಂಡ, ಹರ್ಷಿತ್ ದಾಮೋದರನ್ ಅಂತ, UP ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಹುಡುಗ. ಮೊನ್ನೆ ಒಂದು ಜರ್ಮನಿ ಒಂದು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಅಲ್ಲಿ he got a gold. That is showing that Indian gymnasts are having skill, ability, and he is also performing in the same environment like anybody else in the country now. Definitely ಆಗಿ in the days to come you will see a lot of gymnasts shining. ಸರ್, ಈಗ ಬೇರೆ ಆಟಗಳನ್ನೆಲ್ಲ ನೋಡಿದ್ರೆ ವಲಯ ಮಟ್ಟ, ಡಿಸ್ಟಿಕ್ ಲೆವೆಲ್ಲು, ಸ್ಟೇಟ್ ಲೆವೆಲ್ಲು, ನ್ಯಾಷನಲ್ ಲೆವೆಲ್ಲು ಹೀಗೆ ನಡೀತಾನೇ ಇರ್ತದೆ. ಟೂರ್ನಮೆಂಟ್ ಪಂದ್ಯಾವಳಿಗಳು ನಡೀತಾನೆ ಇರ್ತದೆ. ಜಿಮ್ನಾಸ್ಟಿಕ್ ಬಹಳ ಕಡಿಮೆ ಆ ರೀತಿಯಲ್ಲಿ ನಡೆಯೋದು. ಯಾಕೆ ಸರ್? ಹಾಗೆ ಒಂದು ಸ್ಪರ್ಧಾತ್ಮಕ ಮನೋಭಾವ ಪ್ರತಿಯೊಂದು ಮಟ್ಟದಲ್ಲಿ ಬೆಳೆದ್ರೆ ಬಹಳಷ್ಟು ಜನರಿಗೆ ಆಕರ್ಷಿತ ಆಗ್ತಾರೇನೋ ಈ ಗೇಮ್ ಅಡಾಪ್ಟ್ ಮಾಡ್ಕೊಳ್ಳುವಾಗ ಅಂತ. ನಿಮ್ಮ ಪ್ರಶ್ನೆ ಚೆನ್ನಾಗಿದೆ. ಈಗ ಜಿಮ್ನಾಸ್ಟಿಕ್ ಅಲ್ಲಿ ನಮ್ಮಲ್ಲೂ ಡಿಸ್ಟ್ರಿಕ್ಟ್ ಲೆವೆಲ್ಲು, ಸ್ಟೇಟ್ ಲೆವೆಲ್ ನಡೀತದೆ. ಬಟ್ ನೀವು ಹೇಳ್ದಂಗೆ ಅದು ಲಿಮಿಟೆಡ್. ಯಾಕೆಂದ್ರೆ ಜಿಮ್ನಾಸ್ಟ್ಗಳು ಲಿಮಿಟೆಡ್. ಆದರೆ ಈಗ ಜಿಮ್ನಾಸ್ಟಿಕ್ ಫೆಡರೇಷನ್ ಆಫ್ ಇಂಡಿಯಾ ಒಂದು ಹೊಸ ಯೋಜನೆಯನ್ನ ಹೊರಗಡೆ ತಂದಿದೆ. ಅದೇನ್ ಮಾಡ್ತಾ ಇದೆ ಅಂದ್ರೆ, ಸ್ಕಿಲ್ ಲೆವೆಲ್ನ ಡಿವೈಡ್ ಮಾಡಿದೆ 1 to 10 ಅಂತ. ಈ ಜಿಮ್ನಾಸ್ಟಿಕ್ಸ್ ಅಲ್ಲಿ ಒಂದು ಕೋಡ್ ಆಫ್ ಪಾಯಿಂಟ್ಸ್ ಬುಕ್ ಅಂತಿದೆ. ಈ ಕೋಡ್ ಆಫ್ ಪಾಯಿಂಟ್ಸ್ ಪ್ರತಿ ಒಂದು ಎಲಿಮೆಂಟನ್ನು ಅದರಲ್ಲಿ ಡಿಫೈನ್ ಆಗಿದೆ. ಅದಕ್ಕೊಂದು ಸ್ಪೆಸಿಫಿಕ್ ಮಾರ್ಕ್ಸ್ ಇದೆ. ನೀವು ಒಂದು ಕಾಂಬಿನೇಷನ್ ಮಾಡೋದಕ್ಕೆ ರೂಲ್ಸ್ ಇದೆ. ನೀವು ಏನೇನೋ ಮಾಡೋಕ್ಕಾಗಲ್ಲ, ಎಲ್ಲದಕ್ಕೂ ಒಂದು ಬೇಸಿಸ್ ಇದೆ. ಸೊ ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ, ಜಿಮ್ನಾಸ್ಟಿಕ್ ಅನ್ನ ಫೌಂಡೇಶನ್ ಇಂದಾನೇ ಸ್ಟ್ರಾಂಗ್ ಮಾಡಿ ಮೇಲಕ್ಕೆ ತರೋ ಅಂತ ಒಂದು ಪ್ರಯತ್ನ ಆಲ್ರೆಡಿ ಇನ್ ಪ್ಲೇಸ್. ಈಗ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಏನು ಅಂದ್ರೆ, ಸ್ಕಿಲ್ ಲೆವೆಲ್ಗೆ ಒಂದು ಗ್ರೇಡ್ ಲೆವೆಲ್ ಅಂತ ಮಾಡಿದ್ದಾರೆ. ಯಾರು ಬೇಕಾದ್ರೂ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4, ಗ್ರೇಡ್ 10 ತನಕ ಡಿಫ್ರೆಂಟ್ ಗ್ರೇಡ್ ವಿತ್ ಡಿಫೈನ್ಡ್ ಸ್ಕಿಲ್ಸ್ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಇದರಿಂದ ಏನ್ ಅಡ್ವಾಂಟೇಜ್ ಅಂದ್ರೆ, ಇರ್ರೆಸ್ಪೆಕ್ಟಿವ್ ಆಫ್ ದಿ ಏಜ್. ಈಗ ನಾನು 15 ವರ್ಷದವನು, ನಾನು 15 ವರ್ಷದ ಕಾಂಪಿಟೇಷನ್ಗೆ ಹೋಗ್ಬೇಕಾಗಿಲ್ಲ. ನಾನು ಬೇಕಾದ್ರೆ 11 ವರ್ಷದ ಕಾಂಪಿಟೇಷನ್ಗೆ ಹೋಗ್ಬೋದು. ನನ್ಗೆ ಆ ಸ್ಕಿಲ್ ಇದ್ರೆ. ಸಪೋಸ್ ನನ್ನ ಸ್ಕಿಲ್ಲು ಜಾಸ್ತಿ ಇದ್ರೆ ನೆಕ್ಸ್ಟ್ ಗ್ರೇಡಿಗೆ ಹೋಗ್ಬೋದು. ಸೊ ಈ ತರ ಅವರು ಸ್ಕಿಲ್ ಡ್ರಿವನ್ ಪ್ಲಾನ್ ಅನ್ನ ಈಗ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಬರುವಂತ ಮುಂದಿನ ವರ್ಷಗಳಲ್ಲಿ ಇದು ಗ್ಯಾರಂಟಿ ಯಶಸ್ಸನ್ನು ಕೊಡುತ್ತೆ ಅಂತ ನನ್ನ ಅಭಿಪ್ರಾಯ. ಕೊನೆಯದಾಗಿ ಒಂದು ಪ್ರಶ್ನೆ ಸರ್, ಇದು ರಿಸ್ಕಿ ಗೇಮ್, ಡೇಂಜರಸ್ ಗೇಮ್. ಯಾಕಂದ್ರೆ ಸ್ಪೈನಲ್ಲೋ ಇಂಜುರೀಸ್ ಜಾಸ್ತಿ ಇದೆ.
ಇದರಲ್ಲಿ ಭವಿಷ್ಯ ನೋಡಿದ್ರೆ ಸ್ವಲ್ಪ ಕಡಿಮೆನೇ ಇದೆ ಬೇರೆ ಗೇಮಿಗೆ ಹೋಲಿಸಿದ್ರೆ ಅಂತ ಹೇಳ್ಬೋದು. ಆದ್ರೂ ಈ ಗೇಮ್ ಅನ್ನ ಕ್ರೀಡಾಪಟುಗಳು ಯಾಕೆ ಆರಿಸ್ಕೋಬೇಕು? ನೋಡಿ, ಜಿಮ್ನಾಸ್ಟಿಕ್ಸ್ ಇಂದಾನು ಸ್ಪೋರ್ಟ್ಸ್ ಇಂದಾನು ಪ್ರೊಫೆಷನಲ್ ಕೋರ್ಸಿಗೆ ಓದೋದು ಬೇಕಾಷ್ಟು ಜನ ಇದ್ದಾರೆ. ಈವನ್ ರೀಸೆಂಟ್ ಆಗಿ ನನ್ನ ಒಬ್ರು ಸ್ಟೂಡೆಂಟ್ ಮೆಡಿಕಲ್ ಕೋರ್ಸಿಗೆ ಹೋಗಿದ್ದಾರೆ. ಆದ್ರೆ ನೀವು ಹೇಳ್ದಂಗೆ ಬೇರೆ ಸ್ಪೋರ್ಟ್ಸ್ ಎಲ್ಲಾನು ಒಂಥರ ನ್ಯಾಚುರಲ್ ಸ್ಪೋರ್ಟ್ಸ್. ಈಗ ನೀವು ರನ್ನಿಂಗ್ ಮಾಡಬೇಕು, ಇಟ್ಸ್ ಅ ನ್ಯಾಚುರಲ್ ಸ್ಪೋರ್ಟ್ಸ್. ನೀವು ಕ್ರಿಕೆಟ್ ಆಡಬೇಕು, ಇಟ್ ಇಸ್ ಆಲ್ಮೋಸ್ಟ್ ನ್ಯಾಚುರಲ್. ಯಾರು ಅಷ್ಟ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ. ಜಿಮ್ನಾಸ್ಟಿಕ್ಸ್ ತುಂಬಾ ಶ್ರಮ, ಅದಕ್ಕೆ ಜನದ್ದು ಸೀಮಿತವಾಗಿ ಅದನ್ನು ಯೋಚನೆ ಮಾಡ್ತಾರೆ. ಆದ್ರೆ ಎಕ್ಸೈಟ್ಮೆಂಟ್ ಜಾಸ್ತಿ. ಒಬ್ಬ ಜಿಮ್ನಾಸ್ಟ್ ವಿಲ್ ನೆವರ್ ಲೈಕ್ ಟು ಲೀವ್ ದಟ್ ಸ್ಪೋರ್ಟ್ಸ್. ಯಾಕಂದ್ರೆ ಅದ್ರಲ್ಲಿ ಸಿಗುವಂತ ಖುಷಿ ಏನಿದೆ ಅದನ್ನ ಮಾಡಿದಾಗ, ಬೇರೆಯವ್ರಿಗೆ ಅದು ಎಷ್ಟು ಅರ್ಥ ಆಗುತ್ತೋ ಆಗಲ್ಲೋ ಅದು ಎರಡನೇ ವಿಷಯ. ಬಟ್ ಅದನ್ನ ಮಾಡಿದಾಗ, ಯಾಕಂದ್ರೆ ಹಿ ಈಸ್ ಓವರ್ಕಮಿಂಗ್ ಹಿಸ್ ಓನ್ ಲಿಮಿಟೇಷನ್ಸ್. ಪ್ರತಿ ಒಂದು ಸ್ಕಿಲ್ನು ಅವನ ಓನ್ ಲಿಮಿಟೇಷನ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾ ಹೋಗುತ್ತೆ. ಇಟ್ಸ್ ಅ ವೆರಿ ಆಕ್ಸಲರೇಟಿಂಗ್ ಸ್ಪೋರ್ಟ್. ಆ ಒಂದು ಸಂತೋಷ ಬೇರೆ ಯಾವುದೇ ಕ್ರೀಡೆಯಲ್ಲಿ ಸಿಗಲ್ಲ. ಅದರಿಂದ ನನ್ಗನ್ಸುತ್ತೆ ಜನಕ್ಕೆ ಒಂದ್ಸತಿ ಅದ್ರದ್ದು ರುಚಿ ಸಿಕ್ಕಿದ್ರೆ ಆಟೋಮೆಟಿಕ್ ಅವ್ರು ತಗೋತಾರೆ. ಅಂದ್ರೆ ಇದರಲ್ಲೂ ಭವಿಷ್ಯವನ್ನ ಕ್ರೀಡಾಪಟುಗಳು ರೂಪಿಸ್ಕೋಬಹುದು. ಪ್ಲಸ್ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯವನ್ನ ಹೆಚ್ಚಿಗೆ ಮಾಡ್ಕೋಬೇಕಂದ್ರೆ, ಅಂದ್ರೆ ಆರೋಗ್ಯದ ದೃಷ್ಟಿಯಿಂದನೂ ಕೂಡ ಇದು ಒಂದು ಒಳ್ಳೆಯ ಆಟ ಅಂತ ಹೇಳ್ಬೋದು. ಡೆಫಿನೆಟ್ ಆಗಿ ಇದರಿಂದ ಮಲ್ಟಿಪಲ್ ಬೆನಿಫಿಟ್ಸ್ ಆರ್ ದೇರ್. ಐ ಅಡ್ವೈಸ್ ಎವ್ರಿ ಸ್ಕೂಲ್ ಟು ಹ್ಯಾವ್ ಜಿಮ್ನಾಸ್ಟಿಕ್ ಇನ್ ದೇರ್ ಕ್ಯಾರಿಕ್ಯುಲಮ್. ಅದರಿಂದ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್. ಯಾಕಂದ್ರೆ ಈ ಗೇಮ್ ಅಲ್ಲಿ ಕಾನ್ಫಿಡೆನ್ಸ್ ಪ್ಲೇಸ್ ಎ ಬಿಗ್ಗರ್ ರೋಲ್, ಮಚ್ ಬಿಗ್ಗರ್ ರೋಲ್ ದನ್ ಎನಿಥಿಂಗ್ ಎಲ್ಸ್. ಅದು ಇಟ್ ವಿಲ್ ಕಮ್ ನ್ಯಾಚುರಲಿ. ಮಾಡ್ತಾ 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 ಅವರಿಗೆ ಅವ್ರ ಬಗ್ಗೆನೆ ಅವ್ರು ಏನೇನ್ ಮಾಡಕ್ ಆಗಲ್ಲ ಅಂತ ಅನ್ಕೋತಿದ್ರು ಅದೆಲ್ಲಾನು ತರಬೇತದಾರರು ಅವ್ರ ಕೈಲಿ ಮಾಡಿಸ್ತಾ ಹೋಗ್ತಾರೆ. ಆ ಸ್ಕಿಲ್ ಅನ್ನ ಸ್ಟೆಪ್ ವೈಸ್ ಅವ್ರನ್ನ ಡೆವಲಪ್ ಮಾಡ್ತಾ ಹೋಗ್ತಾರೆ. ಸೊ ಯಾವ ಒಬ್ಬ ಜಿಮ್ನಾಸ್ಟ್ ಫಸ್ಟ್ ಡೇ ಬಂದ್ಬಿಟ್ಟು ಅಯ್ಯೋ ಇದೆಲ್ಲ ನನ್ನ ಕೈಲಿ ಮಾಡಕ್ಕಾಗತ್ತಾ, ಇದು ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿರೋ ಜಿಮ್ನಾಸ್ಟು ನಮ್ಮಲ್ಲೇ ಇದ್ದಾರೆ ತುಂಬಾ ಜನ. ಅವ್ರು ಕೊನೆಗೆ ಅದನ್ನೆಲ್ಲ ಮಾಡ್ಬಿಟ್ಟು ಸಂತೋಷವಾಗಿರ್ತಾರೆ. ಯಾಕಂದ್ರೆ ಅವರಿಗೆ ಅನ್ಸುತ್ತೆ ಇದು ಬೇರೆಯವರು ಅಷ್ಟು ಈಸಿಯಾಗಿ ಮಾಡೋ ಅಂತ ಒಂದು ಸ್ಕಿಲ್ ಅಲ್ಲ ಅಂತ. ಸೊ ಅದರಿಂದ ಇಟ್ ಈಸ್ ವೆರಿ ಶ್ಯೂರ್ ದಟ್ ಪೀಪಲ್ ಕ್ಯಾನ್ ಗೈನ್ ಓವರ್ ಎ ಟೈಮ್, ನಾಟ್ ಓನ್ಲಿ ಇನ್ ಕಾನ್ಸಂಟ್ರೇಷನ್, ಇನ್ ಕಾನ್ಫಿಡೆನ್ಸ್, ಇನ್ ಫಿಸಿಕಲ್ ಬಿಲ್ಡ್ ಅಂಡ್ ಮೆಂಟಲ್ ಎಕ್ಸಿಸ್ಟೆನ್ಸ್. ಇಷ್ಟಲ್ಲೂ ಈ ಸ್ಪೋರ್ಟ್ಸ್ ತುಂಬಾ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಒಳ್ಳೆಯದು ಮನೋಹರ್ ಕಾಮತ್ ಅವರೇ. ಇಲ್ಲಿವರೆಗೆ ಜಿಮ್ನಾಸ್ಟಿಕ್ ಕ್ರೀಡೆ ಭಾರತದಲ್ಲಿ ಬೆಳೆದು ಬಂದ ಹಾದಿಯ ಕುರಿತಾಗಿ ನಮ್ಮ ಕೇಳುಗರಿಗೆ ತಿಳಿಸಿದ್ರಿ. ಧನ್ಯವಾದ, ನಮಸ್ಕಾರ. ಧನ್ಯವಾದ ಮೇಡಮ್. ಜಿಮ್ನಾಸ್ಟಿಕ್ ಕ್ರೀಡೆ ಭಾರತದಲ್ಲಿ ಬೆಳೆದು ಬಂದ ಹಾದಿ ವಿಷಯದ ಕುರಿತು ಸ್ಪೋರ್ಟ್ಸ್ ಪ್ರಮೋಷನ್ ಅಸೋಸಿಯೇಷನ್ನ ಸ್ಥಾಪಕರು ಹಾಗೂ ಜಿಮ್ನಾಸ್ಟಿಕ್ ಕೋಚ್ ಮನೋಹರ್ ಕಾಮತ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್. ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.